ನಿಮ್ಮೆಲ್ಲರ ಹೃದಯದಲ್ಲಿ ಅನುಗ್ರಹಪೂರ್ವಕವಾಗಿ ಕುಳಿತಿರ್ತಕ್ಕಂತಹ ಸಮಸ್ತ ಗುರು ಪರಂಪರೆಗೆ, ಸಮಸ್ತ ಋಷಿ ಪರಂಪರೆಗೆ ಪ್ರತ್ಯೇಕವಾದ ವಂದನೆಗಳನ್ನು ಸಲ್ಲಿಸ್ತಾ, ಇವತ್ತಿನ ಋಷಿ ಚಿಂತನೆಯಲ್ಲಿ ನಾವು ಮೊದಲಿಗೆ ದೇವನನ್ನು ಸ್ಮರಣೆ ಮಾಡೋಣ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನೈ ಯೋಗಿಭಿರ್ಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ಶ್ರೀ ಗುರುಭ್ಯೋ ನಮಃ. ನಾವು ಇವತ್ತಿನ ಪರಮ ಭಾಗವತರನ್ನು ಕೊಂಡಾಡುವುದು ಪ್ರತಿದಿನವೂ ಅಂತ ಹೇಳ್ತಾ, ಆ ಜಗನ್ನಾಥದಾಸರ ಆದೇಶದಂತೆ ನಾವು ಋಷಿ ಪರಂಪರೆಯ ಬಗ್ಗೆ ತಿಳಿತಾ ಬಂದಿದ್ದೀವಿ. ಅದು ಇವತ್ತಿನ ದಿನ ಬ್ರಹ್ಮವಾದಿನಿ ಮೈತ್ರೇಯಿ ಅಂತ ಹೇಳಿ ಒಬ್ಬ ಬ್ರಹ್ಮವಾದಿನಿಯ ಬಗ್ಗೆ ಸುಪ್ರಸಿದ್ಧವಾದಂಥವಳು ಮೈತ್ರೇಯಿ. ಅವಳು ಸಾಮಾನ್ಯರಿಗೂ ಮೈತ್ರೇಯಿಯ ಒಂದು ಪರಿಚಯ ಇರುತ್ತೆ ಅಂತಹ ಒಂದು ಆದರೆ ಅವಳ ಯಥಾಮತಿಯಾಗಿ ನಮಗೆ ಏನು ತಿಳಿದಿದೆಯೋ ಅದನ್ನು ನಾವೇನೇ ಮಾತನಾಡಬಹುದು. ನಮ್ಮ ಗುರುಗಳು ನಿನ್ನೆ ಹೇಳ್ತಾ ಇದ್ರು ಏನಂದ್ರೆ, ನಾವು ಆಡಿದ ಮಾತುಗಳಲ್ಲೂ ದೇವರ ಸ್ತೋತ್ರವೆಂದು ತಿಳಿ ಅಂತ ನಾವು ಕೇಳ್ತೇವೆ. ಆದರೆ ಹೇಗೆ ಸಾಧ್ಯ? ನಾವು ಆಡುವ ಮಾತುಗಳು ದೇವರ ಸ್ತೋತ್ರ ಹೇಗಾಗತ್ತೆ ಅಂತ ನಮಗೆ ಪ್ರಶ್ನೆ ಬರುತ್ತೆ. ಅದು ಕೂಡೋದಿಲ್ಲ, ನಮ್ಗೆ ಅನುಭವಕ್ಕೆ ಬಂದಿಲ್ಲ. ಅದಕ್ಕೆ ನಾನು ಹೇಳಿದೆ, ಈ ಒಂದು ಮಾತಿಗೆ ಏನಾದರೂ ಒಂದು ಉಪಾಯ ಬೇಕಲ್ಲ. ನಮಗೆ ಯಾವುದೇ ಆಗಲಿ ನಾವು ಶಕ್ತಿಯಿಂದ ಆಗದೆ ಇರೋದು ಯುಕ್ತಿಯಿಂದ ಮಾಡಬಹುದು ಅಂತ ವಾದಿರಾಜರೇ ಹೇಳ್ತಾರೆ. ವಾದಿರಾಜರು ಒಂದು ಹೇಗೆ ಅಂದರೆ, ನಾನು ಆ ವ್ಯಾಸರ ಸ್ಮರಣೆ ಮಾಡ್ಬೇಕಾದ್ರೆ ವಾದಿರಾಜರ ವೃಂದಾವನದ ಮುಂದೆ ವೇದವ್ಯಾಸ ದೇವರು ಇದ್ದಾರೆ. ಅದೇ ವೇದವ್ಯಾಸ ದೇವರನ್ನೇ ನಾವು ಪ್ರಾರ್ಥನೆ ಮಾಡಿಕೊಂಡು, ಯಾಕೆ ದೊಡ್ಡ ಬದರಿಯಲ್ಲಿ ವೇದವ್ಯಾಸರು ಇದ್ದಾರೆ ಶ್ರೀಮದಾಚಾರ್ಯರ ಜೊತೆಗೆ. ಆದರೆ ಇಲ್ಲಿ ನಮಗೆ ಕಣ್ಣಿಗೆ ಕಾಣುವಂತೆ ವಾದಿರಾಜರ ಮುಂದೆಯೇ ವೇದವ್ಯಾಸ ದೇವರು ಇದ್ದಾರೆ. ಅವರು ಕಣ್ಮುಂದೆ ತಂದುಕೊಂಡು ಆ ಶ್ಲೋಕ ಹೇಳ್ತಿದ್ದೆ. ಆವಾಗ ಆಚಾರ್ಯರು ಹೇಳಿದ್ರು, ಏನಾದ್ರೂ ಒಂದು ಯುಕ್ತಿ ಬೇಕಲ್ಲ. ವಾದಿರಾಜರ ಕೋಶಕ್ಕೊಪ್ಪುವ ಹರಿಕಥಾಮೃತ ಸಾರ ಪೇಳಿದರು ಅಂತ ಹೇಳ್ತಾರೆ. ಅಂದಮೇಲೆ ಹರಿಕಥಾಮೃತ ಸಾರವೆಲ್ಲವೂ ವಾದಿರಾಜರ ಕೋಶದಿಂದ ಬಂದಂತಹ ಮುತ್ತುಗಳು. ಹೀಗಿರುವಾಗ ನಮಗೇನಾದರೂ ಒಂದು ಉಪಾಯ ಬರಬೇಕಲ್ಲ. ಆಡುವ ಮಾತುಗಳೆಲ್ಲವೂ ದೇವರ ನಾಮಸ್ಮರಣೆ ಆಗಬೇಕು ಅಂದರೆ ಅವ್ರು ಹೇಳಿದ್ರು, ನೀನು ಮಾತಾಡುವಾಗ ಏನು ಮಾಡ್ತೀಯ? ಒಬ್ಬೊಬ್ಬರನ್ನ ಉದ್ದೇಶ ಇಟ್ಕೊಂಡು ಒಂದೊಂದು ಮಾತನಾಡ್ತೀಯ. ಮಕ್ಕಳನ್ನ, ಗಂಡನನ್ನ, ಅತ್ತೆ ಮಾವ, ಹೊರಗಿನ ಸ್ನೇಹಿತರು, ಹೀಗೆ. ಆದರೆ ಏನೇ ಮಾತನಾಡಲಿ ನಿನ್ನ ಬಿಂಬರೂಪಿ ಭಗವಂತನನ್ನ ನೀನು ಉದ್ದೇಶ ಇಟ್ಕೋ. ಜೊತೆಗೆ ಅವರಲ್ಲಿ ಕೇವಲ ಆ ಜೀವನನ್ನ ಉದ್ದೇಶ ಇಟ್ಕೊಂಡು ಮಾತಾಡಬೇಡ, ಆ ದೇವನನ್ನ ಉದ್ದೇಶ ಇಟ್ಕೊಂಡು ಮಾತನಾಡುವುದಕ್ಕೆ ಪ್ರಯತ್ನ ಪಡು ಅಂದ್ರು. ನಾನು ಒಂದು 10 ನಿಮಿಷ ಅದಕ್ಕಾಗಿ ಒಂದು ಪ್ರಾಯೋಗಿಕವಾಗಿ ಮಾಡೇ ಬಿಡೋಣ. ಆಚಾರ್ಯರು ಹೇಳಿದ್ದಾರೆ, ನನಗೆ ಬರುತ್ತೋ ಇಲ್ಲೋ, ಆಚಾರ್ಯರು ಹೇಳುವುದರಲ್ಲಿ ನಿಸ್ಸಂಶಯ. ಆದರೆ ನಮಗೆ ಅದು ಬರುತ್ತಾ ಇಲ್ವಾ? ಈಗ ನಾವು ಹೇಗಂದ್ರೆ ಹಾಗೆ ಮಾತಾಡ್ತಿರ್ತಿದ್ವಿ ದಿನ. ಈಗ ಉದ್ದೇಶ ಅವರು ಏನು ಹೇಳಿದ್ದಾರೆ, ದೇವನನ್ನ ಇಟ್ಕೊಂಡು ನೀನು ಮಾತಾಡು. ಆಗ ನಮ್ಗನ್ಸುತ್ತೆ, ದೇವನನ್ನ ಉದ್ದೇಶ ಇಟ್ಕೊಂಡಾಗ ಯಾವುದೋ ಒಂದು ರೀತಿಯ ಮಾತುಗಳು ನಮ್ಮ ಬಾಯಿಂದಲೇ ಬರೋದಿಲ್ಲ. ಮಕ್ಕಳಿಗೆ ಬೈಬೇಕು ಅಂತ ಹೊರಡ್ತೀವಿ. ಆಗ ಯಾರಿಗೆ ನಾನು ಬೈತಾ ಇದ್ದೀನಿ ಅಂದರೆ, ನಾನು ಬೈಯೋದಕ್ಕೆ ನಾನು ಯಾರು? ಮೊದಲಿಗೆ ನನ್ನ ಸಾವಿರ ತಪ್ಪುಗಳನ್ನು ನನ್ನ ತಂದೆ ತಾಯಿಗಳು ಕ್ಷಮಿಸಿ ಇವತ್ತು ಇಲ್ಲಿಯವರೆಗೂ ನನ್ನನ್ನು ಕರೆದುಕೊಂಡು ಬಂದಿದ್ದಾರೆ ಅಂದ ಮೇಲೆ ನನ್ನ ಮಕ್ಕಳ ತಪ್ಪನ್ನ ನಾನು ಹೇಗೆ ಅದೇ ದೊಡ್ಡ ವಿಷಯ ಅನ್ನೋ ದರದಲ್ಲಿ ಶಿಕ್ಷೆ ಮಾಡ್ತಿದ್ದೀನಲ್ಲ. ಅಂದರೆ ಆತ್ಮಜ್ಞಾನದ ಬಗ್ಗೆ ನಮಗೆ ಅಧಿಕ. ಇದನ್ನ ಈಗ ತಾನೇ ಮಕ್ಕಳು ಹುಟ್ಟಿದಂತಹ ತಾಯಿಯರಿಗೆ ಹೇಳ್ತಿಲ್ಲ. ಸಾಧನೆಗೆ ಮುಂದೆ ಬರ್ತೀವಿ, ನಮಗೆ ಆಯ್ತಪ್ಪ, ನಮ್ಮ ಜವಾಬ್ದಾರಿ ಮುಗಿದಿದೆ, ಸಾಧನೆ ಮಾಡಬೇಕು ಅನ್ನೋರಿಗೆ, ಆ ಒಂದು ಮೌನವ್ರತ ಮಾಡಬೇಕು ಅನ್ನೋರಿಗೆ ಈ 2 ಉಪಾಯಗಳನ್ನು ಅವರು ತಿಳಿಸಿಕೊಟ್ರು. ಅಂದರೆ ನೀನು ಆಡುವ ಮಾತುಗಳು, ಈಗ ನಾನು ಹೇಳ್ತಾ ಇದ್ದೀನಿ, ಏನೋ ನನಗೆ ತಿಳಿದಿದ್ದನ್ನ ನಾನು ಹೇಳ್ತಾ ಇದ್ದೀನಿ. ಅದು ಬಿಂಬರೂಪಿ ಭಗವಂತನ ಒಂದು, ಸ್ವಾಮಿ ನೀನು ಹೇಳಿಕೊಟ್ಟದ್ದು ಹೇಗೆ ತಾಯಿ ತಾನೆಲ್ಲ ಹೇಳಿಕೊಡ್ತಾಳೆ, ಗುರು ತಾನೆಲ್ಲ ಹೇಳಿಕೊಡ್ತಾನೆ, ಎಲ್ಲಿ ಹೇಳು ಮತ್ತೊಮ್ಮೆ ನೋಡೋಣ, ನೀನೇ ನೋಡಿಕೊಳ್ಳದೆ ನೀ ಹೇಳು ಅಂತ ಹೇಳಿದಾಗ ನಾವು ಯಾರು ನಮ್ಮ ಮುಂದೆ ಬರಬೇಕು, ಯಾರ ಮುಂದೆ ಕುಳಿತು ಹೇಳುತ್ತಿದ್ದೇವೆ ಅಂದರೆ ನಮ್ಮ ಬಿಂಬರೂಪಿಯನ್ನ ಉದ್ದೇಶ ಇಟ್ಕೊಂಡು, ಸ್ವಾಮಿ ನಾನು ಒಪ್ಪಿಸುತ್ತಿದ್ದೇನೆ, ನೀನು ನನಗೆ ಹೇಳಿಕೊಟ್ಟದ್ದನ್ನೇ
ಮತ್ತೆ ನೀನು ನನ್ನೊಳಗೆ ನಿಂತು ಹೇಳಿಸುತ್ತಿದ್ದೀಯಾ? ಕೇಳುವವರಾದರೆ ಸ್ವಾಮಿ ನನಗೆ ಎಷ್ಟೋ ವಿಷಯಗಳನ್ನು ನಾನು ಕೇಳಿದೆ, ಆದರೆ ಇವತ್ತು ನಾನು ನಿನಗೆ ಮತ್ತೆ ನಾನು ಒಪ್ಪಿಸಬೇಕಾಗಿದೆ. ಶ್ರವಣ ಮಾಡಿದ್ದನ್ನ ನಾವು ಮತ್ತೆ ನಿನಗೆ ಒಪ್ಪಿಸಬೇಕಾಗಿದೆ ಅಂದ ಮೇಲೆ ನಾನು ಅದನ್ನು ಶ್ರವಣ ಭಕ್ತಿಯಂತೆ, ಭಗವಂತ ನೀನು ನುಡಿತಾ ಇದೀಯಾ ಅದನ್ನ ನಾನು ಕೇಳ್ತಾ ಇದ್ದೇನೆ. ಯಾರೋ ಒಬ್ಬ ವ್ಯಕ್ತಿ ಅನ್ನೋದು ಬೇಡ, ಆ ಶಕ್ತಿ ಯಾರು ಹೇಳ್ತಾ ಇದ್ದಾರೆ ಆ ಮಾತು ಅಂದ್ರೆ ಎಲ್ಲರಲ್ಲೂ ನಿಂತು ದೇವನೇ ಮಾತನಾಡೋದು ಅಂದ ಮೇಲೆ ಈ ರೀತಿ ನಮ್ಮ ಚಿಂತನೆಗಳು ಬರ್ತಾ ಹೋಗುತ್ತೆ. ಅಂದ್ರೆ ಯುಕ್ತಿಯಿಂದ ನಾವು ದಿನನಿತ್ಯದ ಬದುಕಿನ ಮಾತುಗಳನ್ನೇ ಸ್ತೋತ್ರ ರೂಪದಲ್ಲಿ ದೇವನಿಗೆ ಅರ್ಪಿಸಬಹುದು. ಈಗ ಎಷ್ಟೋ ಜಗಳ ಆಡ್ತಾ ಇರೋದು ನೋಡ್ತಿರ್ತೀವಿ. ಮನೆ ಬಾಗಿಲು ದಿನ ಬೆಳಗಾದ್ರೆ ಮನೆ ಬಾಗಿಲು ತೆಗೆದ್ರೆ ಯಾರೋ ಜಗಳ ಆಡ್ತಿರ್ತಾರೆ, ಯಾರೋ ನಗ್ತಾ ಇರ್ತಾರೆ, ಯಾರೋ ಆಟ ಆಡ್ತಾ ಇರ್ತಾರೆ. ಆದ್ರೆ ನಾವು ಅದನ್ನ ಮೇಲ್ನೋಟದ ದೃಷ್ಟಿಯಿಂದ ನೋಡಿ ಕರ್ಮಗಳ ಸಂಪಾದನೆ ಮಾಡ್ಕೋತಾ ಇದೀವಿ. ಯಾರೋ ಜಗಳ ಆಡ್ತಿದ್ರೆ ನಮ್ಮ ಮನಸ್ಸು ಹೇಳ್ತಿರುತ್ತೆ, ನೋಡಿ ಅವ್ರದ್ದು ತಪ್ಪು ಇವ್ರದ್ದು ತಪ್ಪು ಅಂತ. ಆದ್ರೆ ಆ ಮಾತುಗಳು ಅಷ್ಟೆಲ್ಲ ಆಡ್ತಿರೋದು ಅಲ್ಲಿ ಒಳಗೆ ದೇವ ನಿಂತು ಮಾತನಾಡಿಸಿ ಆ ವಿರುದ್ಧ ಭಿನ್ನಾಭಿಪ್ರಾಯಗಳಿದೆ. ಆದರೆ ನಮಗೆ ಸತ್ಯಾಸತ್ಯತೆಯನ್ನ ನಾವು ಅರಿಯದೆ ಯಾರ ಬಗ್ಗೆ ಮಾತನಾಡಬಾರದು ಅಂತ ಹೇಳಿ ಒಳಗೆ ಬರ್ತೇವೆ. ಅಂದ್ರೆ ನಮ್ಮ ಮನಸ್ಸು ಕಾಲ ಕಾಲಕ್ಕೆ ಇದರೊಳಗೆ ಬರಬೇಕು ಅಂದ್ರೆ ಹಿಂದೆ ನಾ ಇಷ್ಟೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಬ್ರಹ್ಮವಾದಿನಿಯಾದಂತಹ ಮೈತ್ರೇಯಿ ಈ ಎಲ್ಲ ಗುಣಗಳನ್ನ ದಿನನಿತ್ಯದ ಜೀವನದಲ್ಲಿ ಹುಟ್ಟಿದ ಮಗುವಿನಿಂದ ಕಲಿಸಿಕೊಂಡು ಬಂದಿದ್ದಾರೆ ಅವರ ತಂದೆ ತಾಯಿಯರು. ಮೈತ್ರೇಯಿ ಅನ್ನುವುದನ್ನ ನಾವು ಎಲ್ಲಿ ಕೇಳಿರ್ತೇವೆ ಅಂದ್ರೆ ಬೃಹದಾರಣ್ಯಕೋಪ ಉಪನಿಷತ್ತಿನಲ್ಲಿ ಅವರ ಹೆಸರು ನಮಗೆ ಗಾರ್ಗಿ ಉತ್ತಮ ಪಂಡಿತಳಾಗಿದ್ಲು. ಎಲ್ಲ ವಿಷಯದಲ್ಲಿ ಅವಳು ಆ ಒಂದು ಪಾಂಡಿತ್ಯದ ಕಡೆ ಅವಳ ಮನಸ್ಸು ಬಂದರೆ ಬ್ರಹ್ಮವಾದಿಗಳ ಜೊತೆಲಿ ಚರ್ಚೆ ಮಾಡುವಷ್ಟು ಸಾಮರ್ಥ್ಯವನ್ನ ಗಾರ್ಗಿ ಗಳಿಸಿಕೊಂಡಿದ್ಲು. ರಾಜಸಭೆಯಲ್ಲಿ ಅವಳಿಗೆ ಸ್ಥಾನವಿತ್ತು. ಆದರೆ ಮೈತ್ರೇಯಿ ಅದಕ್ಕೆ ತದ್ವಿರುದ್ಧವಾಗಿ ಯಾಜ್ಞವಲ್ಕರ ಪತ್ನಿಯಾಗಿ ಗೃಹಸ್ಥ ಧರ್ಮವನ್ನ ಅನುಸರಿಸಿದವಳು. ನಮಗೆ ಅವಳು ಬೇಕು, ಯಾಕಂದ್ರೆ ನಾವು ಗೃಹಸ್ಥರ ಧರ್ಮವನ್ನ ಆ ಗೃಹಸ್ಥ ಧರ್ಮ ಅಂತಾನೆ ಕರೀತಾರೆ. ನಾವು ಹೇಳ್ತೀವಿ ಅಯ್ಯೋ ನಾವು ಇಷ್ಟು ಕೆಲಸ ಮಾಡ್ತೀವಿ, ನಮಗೆ ಯಾವ್ದು ಅವಾರ್ಡೇ ಇಲ್ಲ ಅಂತೀವಿ. ಆದ್ರೆ ಇದು ಒಂದು ಧರ್ಮಾಚರಣೆ ಅನ್ನುವ ಒಂದು ಮನಸ್ಥಿತಿ ನಮ್ಮ ಮನಸ್ಸಿಗೆ ಬಂದರೆ ಇದು ಕರ್ಮ ಆಗೋದಿಲ್ಲ. ಧರ್ಮವಾಗಿ ಆ ಧರ್ಮಜ್ಞನ ಅವನ ಒಂದು ಸಂತೃಪ್ತಿಯನ್ನ ನಾವು ಗಳಿಸುವಂತೆ ಆಗತ್ತೆ. ನಮ್ಮ ದಿನನಿತ್ಯದ ಕೆಲಸಗಳೇ ಇದು ಗೃಹಸ್ಥ ಧರ್ಮ ಅಂತ ಆದಾಗ ಅದನ್ನ ಮೈತ್ರೇಯಿ ತನ್ನ ಜೀವನದಲ್ಲಿ ಅನುಸರಿಸಿ, ನಾನು ನಿನ್ನೆ ಹೇಳಿದೆ ಅನುಷ್ಠಾನ ಅನುಸಂಧಾನಗಳು ಏಕೀಕರಣವಾಗಬೇಕು ಅಂತ. ಹಾಗೆ ಅದನ್ನ ಮಾಡಿದವಳು ಬ್ರಹ್ಮವಾದಿನಿ ಮೈತ್ರೇಯಿಯಾಗಿದ್ದಾಳೆ. ಅವಳು ಕೇವಲ ಗೃಹಸ್ಥ ಧರ್ಮವನ್ನಷ್ಟೇ ಪರಿಪಾಲನೆ ಮಾಡಿ ತನ್ನ ಗಂಡ ಮಕ್ಕಳು ಮನೆಯಲ್ಲಿರ್ತಕ್ಕಂಥ ಆ ಒಂದು ಶಿಷ್ಯರುಗಳು ಇವರನ್ನಷ್ಟೇ ನೋಡಿಕೊಳ್ಳೋದಲ್ಲದೆ ಬ್ರಹ್ಮಜ್ಞರ ಸಂಪರ್ಕವಾಗ್ತಿತ್ತಲ್ಲ, ಅದರಿಂದ ತನ್ನ ಸಾಧನೆಯನ್ನ ಮುಂದುವರಿಸಿಕೊಂಡು ಜೊತೆಗೆ ನಾವು ಹೇಳ್ತೀವಿ ದುರ್ಗಾದೇವಿ ಆವಾಹನೆ ಆಗೋಗಿರ್ತಾಳೆ. ಬೆಳಗ್ಗೆ 10 ಕೈಯಿಂದ, ನಮ್ಗೆ 2 ಕೈ ಇದೆ ಆದ್ರೆ ಅದರಲ್ಲಿ 2 ಕೈಯಿಂದ 10 ಕೆಲಸ ಮಾಡ್ತೀವಿ ಅಂದ್ರೆ ಇನ್ನು 10 ಕೈ ಇದ್ದಿದ್ರೆ ಇನ್ನೆಷ್ಟು ಮಾಡ್ತಿದ್ರು ಅಂತ ನಾವು ಒಬ್ಬೊಬ್ರ ಬಗ್ಗೆ ಹೇಳ್ತಾ ಇರ್ತೀವಿ. ಅಂದ್ರೆ ಈ ಕಡೆ ಇದಕ್ಕೂ ಇಟ್ಟಿರ್ತಾರೆ, ಅಡುಗೆ ಇಡ್ತಾರೆ, ಈ ಕಡೆ ತರಕಾರಿ ಹೆಚ್ಚುತ್ತಾ ಇರ್ತಾರೆ, ಈ ಕಡೆ ಇನ್ನೊಂದೇನೋ ಮಾಡ್ತಾರೆ. ಅಂದ್ರೆ 2 ಕೈಯಲ್ಲಿ 10 ಕೆಲಸಗಳನ್ನ ಬೆಳಗ್ಗೆ ನಿರ್ವಹಿಸುವಂತಹ ಶಕ್ತಿ ಹೆಣ್ಣು ಮಕ್ಕಳಿಗೆ ಇರತ್ತೆ. ಹೀಗಿರುವಾಗ ಅದನ್ನ ಕಂಡುಕೊಂಡು ಮೈತ್ರಿ ಏನ್ ಮಾಡಿದ್ಲು, ಬ್ರಹ್ಮಜ್ಞಾನವನ್ನ ಗೃಹಸ್ಥ ಧರ್ಮದ ಜೊತೆಗೆ ಬ್ರಹ್ಮಜ್ಞಾನವನ್ನ ಸಂಪಾದಿಸುವಂತಹ ಅರ್ಹತೆಯನ್ನ ಪಡೆದುಕೊಂಡಿದ್ದಾಳೆ. ಆತ್ಮದರ್ಶನಕ್ಕೆ ಈ ಪಾಂಡಿತ್ಯದ ಅವಶ್ಯಕತೆಗಿಂತಲೂ ಸಾಧನೆ ಮತ್ತು ಗುರುಕೃಪೆ ಅತ್ಯವಶ್ಯಕವೆಂದು ಲೋಕಕ್ಕೆ ತೋರಿಸಿಕೊಟ್ಟಂತಹ ಅಸಾಮಾನ್ಯ ಸ್ತ್ರೀ ಮೈತ್ರೇಯಿಯಾಗಿದ್ದಾಳೆ. ಮತ್ತೊಮ್ಮೆ ಹೇಳ್ತೇನೆ, ಆತ್ಮದರ್ಶನಕ್ಕೆ ಅಂದ್ರೆ ನಾವು ಬಿಂಬರೂಪಿ ಭಗವಂತನನ್ನ ತಿಳಿಯೋದಕ್ಕೆ, ತಾರತಮ್ಯ ಜ್ಞಾನವನ್ನ ಹೊಂದೋದಕ್ಕೆ. ನನಗೆ ಅಂಥ ಬುದ್ಧಿವಂತಿಕೆ ನನಗಿಲ್ಲ, ನನಗೆ ಹೇಳಿದ್ದು ಮರ್ತು ಹೋಗುತ್ತೆ, ಇದು ಯಾವುದೂ ಅಲ್ಲ. ನಮಗೆ ನಿಜವಾಗಿ ಒಳಗಿನಿಂದ ಇರ್ತಕ್ಕಂಥ ವಿನಯ ಇದೆಯಲ್ಲ, ಗುರುಗಳನ್ನ ನಂಬುವಂತಹ ಮನಸ್ಸಿದೆಯಲ್ಲ, ಆ ನಂಬಿಕೆ ಅನ್ನೋದು ನಮ್ಮ ಒಂದು ಒಳಗಡೆ ಇರ್ತಕ್ಕಂಥ ಆತ್ಮ ಸ್ಥೈರ್ಯವನ್ನ ತೋರಿಸುತ್ತೆ. ಎಷ್ಟೋ ವಿಷಯದಲ್ಲಿ ನಾವು ಹೇಳ್ತೇವೆ, ನಾವು ಆ ಒಂದು ಇದನ್ನ ಈಗ ನಮಗೆ ಒಂದು ವಿಷಯ ಗೊತ್ತಿರುತ್ತೆ, ಇದು ಹೀಗೆ, ಇದು ತಪ್ಪು, ಇದು ಸರಿ ಅಂತ ಗೊತ್ತಿರುತ್ತೆ. ಆದ್ರೆ ವ್ಯಾಮೋಹ ಕವಿಚಿಕೊಂಡಾಗ ಇರ್ಲಿ ಬಿಡು, ಟೈಮ್ ಆಗೋಯ್ತಾ, ಆಯ್ತು ಬಿಡು, ಇವಾಗ ಮಾಡ್ಬಿಡೋಣ ಅಂತಾರೆ. ಖಂಡಿತ
ಕೂಡದದು. ಅಂದ್ರೆ ಒಂದು ಸಲ ನಾವು ಯಾವುದನ್ನ ಸರಿ ಅಂತ ಒಪ್ಕೊಂಡಿರ್ತೀವೋ ಅದನ್ನ ಅನುಷ್ಠಾನದಲ್ಲಿ ಇಡಬೇಕು. ಎಂಥವರೇ ಆಗಲಿ, ನಮಗೆ ಅತ್ಯಂತ ಬೇಕಾದವರು ಬಂದ್ರು ಅದನ್ನ ತಪ್ಪು ಅಂತ ಹೇಳುವಂತ ಧೈರ್ಯ ನಮ್ಮಲ್ಲಿ ಬರಬೇಕು. ಅಂದ್ರೆ ಆಗ ನೀನು ನಂಬಿಕೆ ಇದೆ ನಿನ್ನ ಜೀವನದಲ್ಲಿ ಅಂತ ತಿಳಿಯತ್ತೆ. ಅದನ್ನೇ ಅವಳು ತೋರಿಸಿಕೊಟ್ಟಿದ್ದು. ಸಾಧನೆ ಮತ್ತು ಗುರುಕೃಪೆ ಇವೆರಡನ್ನ ನಾವು ಗಳಿಸಿಕೊಳ್ಳಬೇಕು. ಸಾಧನೆ ಅಂದ್ರೆ ಪಾಂಡಿತ್ಯವನ್ನ ಗಳಿಸ್ಕೋಬೇಕು. ಅಯ್ಯೋ, ನಾನು ರಾಮ ಶಬ್ದ ಓದಿ ನಾನು ಅತ್ಯಂತ ಪಂಡಿತಳಾಗಬೇಕು ಅಂತ ಹೊರಡಬಾರ್ದು. ನಾವು ಏನೇ ಆಗಲಿ, ಯಾವುದೇ ಸ್ತೋತ್ರ ಮಂತ್ರಗಳಿದ್ರು ಅದನ್ನು ಔಷಧಿ ಅಂತೆ. ಔಷಧಿ ನಾವೆಷ್ಟು ತಗೋತೇವೆ? ಔಷಧಿ ಅಂದ್ರೆ ಇವಾಗ ತೀರ್ಥ, ದೇವರ ತೀರ್ಥ ಕೊಡ್ತಾರೆ, ಏನೋ ಒಂದು ಇದ್ರ ಗಟ್ಲೆ ತಂಬಿಗೆ ಗಟ್ಲೆ ತೀರ್ಥ ತಗೋತೀವ? ಇಲ್ಲ, ನಾಲಿಗೆಯಿಂದ ಗಂಟಲು ಅಷ್ಟೇ ನೆನಿಬೇಕು, ಮಲಮೂತ್ರಗಳಲ್ಲಿ ಹೋಗಬಾರದು ತೀರ್ಥ ಅಂತ. ಹಾಗೆ ನಾವು ಅತ್ಯಂತ ಸೂಕ್ಷ್ಮವಾಗಿ ಧರ್ಮಾಚರಣೆಯನ್ನ ಮಾಡ್ತಾ ಬರಬೇಕು. ಆದರೆ ನಮ್ಮಲ್ಲಿ ವ್ಯಾಮೋಹವೇ ಪ್ರಧಾನವಾಗಿರುತ್ತೆ. ಅದರಿಂದ ಸ್ತ್ರೀಯರಿಗೂ ಆತ್ಮಜ್ಞಾನದ ಅಧಿಕಾರವಿದೆ ಅಂತ ತಿಳಿಸಿಕೊಟ್ಟವಳು ಮೈತ್ರೇಯಿಯಾಗಿದ್ದಾಳೆ. ಒಬ್ಬ ಸ್ತ್ರೀಯಾಗಿ ಗೃಹಸ್ಥ ಧರ್ಮವನ್ನ ನಿರ್ವಹಿಸ್ತಾ ಜೊತೆಗೆ ಆ ಒಂದು ಭಗವಂತನ ಆ ಒಂದು ಆತ್ಮಜ್ಞಾನವನ್ನ ಸಂಪಾದನೆ ಮಾಡೋದಕ್ಕೆ ಸಾಧನೆ ಮಾಡಿಕೊಂಡು ಗುರುಕೃಪೆಯನ್ನ, ಗಂಡನೇ ಗುರುವಾಗಿದ್ದಾನೆ, ಯಾಜ್ಞವಲ್ಕರೇ ಗುರುಗಳಾಗಿದ್ದಾರೆ ಮೈತ್ರೇಯಿಗೆ. ಹೊಸ ಗುರುಗಳೆಲ್ಲ ನಾನು ಹೇಳಿದೆ, ಆ ಕೊನೆಯ ದೇಹದಲ್ಲಿ ಅಂದ್ರೆ ನಿನ್ನ ಸಾಧನೆಯ ತುಟ್ಟ ತುದಿಯ ದೇಹದಲ್ಲಿ ಗುರುವೇ ಗಂಡನಾಗಿ ಬರ್ತಾನೆ. ಹಾಗಾಗಿ ಯಾಜ್ಞವಲ್ಕರ ಪತ್ನಿಯಾಗಿದ್ದಾಳೆ ಮೈತ್ರೇಯಿ. ಹೀಗೆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಮಧುಕಾಂಡ ಅಂತಿದೆ. ಅದರಲ್ಲಿ 4ನೇ ಬ್ರಾಹ್ಮಣದಲ್ಲಿ ಈ ಬ್ರಹ್ಮವಾದಿನಿಯ ವಿಷಯವನ್ನ ನಾವು ನೋಡ್ತೇವೆ. ಬ್ರಹ್ಮಜ್ಞನಾದಂತಹ ಯಾಜ್ಞವಲ್ಕರು ಅಂದ್ರೆ ನೋಡಿ, ನಾವು ಹಿಂದೆ ಕೇಳಿದ್ವಿ. ಈಗ ಈ ಮೈತ್ರೇಯಿಯನ್ನ ಕೇಳಿದ ಮೇಲೆ ಯಾಜ್ಞವಲ್ಕರನ್ನು ನಾವು ಕೇಳಬೇಕು. ಅಂದ್ರೆ ಅವರನ್ನು ಜೊತೆಗೆ ತೆಗೆದುಕೊಂಡು ನಾವು ಮೈತ್ರೇಯಿಯನ್ನ ಕೇಳಿದಾಗ ಗುರು ಶಿಷ್ಯರ ಏಕಕಾಲಕ್ಕೆ ಗುರು ಶಿಷ್ಯರ ಚಿಂತನೆಯನ್ನ ಮಾಡಿದಾಗ ನಮಗೂ ನಮ್ಮ ಗುರು ಪ್ರಾಪ್ತಿ ಆಗತ್ತೆ. ಗುರುವಿನಿಂದಲೇ ನಮಗೆ ಆತ್ಮಜ್ಞಾನವೇ ಹೊರತು ನಮ್ಮ ಪಾಂಡಿತ್ಯದಿಂದ ನಾವು ಎಷ್ಟೇ ಪಾಂಡಿತ್ಯವನ್ನು ಹೊಂದಿ ಯಾವುದೇ ಎಕ್ಸಾಮ್ ಪಾಸ್ ಮಾಡಿ ಶಾಲು ಶಕಲಾತಿ ಏನು ಓದಿಸ್ಕೊಂಡ್ರು ಅದು ಜೀವನದಲ್ಲಿ ನಮ್ಮ ಸಾಧನೆಗೆ ಉಪಯೋಗವಿಲ್ಲ ಅಂತ ಹೇಳ್ತಾರೆ. ಹೀಗೆ ಯಾಜ್ಞವಲ್ಕರು ಆ ಒಂದು ಗೃಹಸ್ಥಾಶ್ರಮ ಆಯಿತು, ಬ್ರಹ್ಮಚರ್ಯ ಆಯಿತು, ಗೃಹಸ್ಥರಾದ್ರು. ಈಗ ಮುಂದೆ ಇರೋದು ಸನ್ಯಾಸ ಅಥವಾ ಅಲ್ಲಿ ವಾನಪ್ರಸ್ಥ. ಆದರೆ ಯಾಜ್ಞವಲ್ಕರು ಆ ಒಂದು ವಾನಪ್ರಸ್ಥಕ್ಕೆ ಹೋಗದೆ ಸನ್ಯಾಸವನ್ನ ನಾನು ತೆಗೆದುಕೊಳ್ತೇನೆ ಅಂತ ಹೇಳಿ ಆ ಒಂದು ಮನಸ್ಸನ್ನ ನಿರ್ಧಾರ ಮಾಡಿಕೊಂಡಿದ್ದಾರೆ. ಆಗ ಅವರಿಗೆ 2 ಪತ್ನಿಯರಿದ್ರು. ಅದರಲ್ಲಿ ಅಪಾರ ಸಂಪತ್ತು, ಅದು ಶಾಸ್ತ್ರವೂ ಅದೇ ಹೇಳೋದು, ಬ್ರಹ್ಮಚಾರಿಯಾಗಿ ಜ್ಞಾನವನ್ನ ಅರ್ಜನೆ ಮಾಡು, ಗೃಹಸ್ಥನಾಗಿ ಧನ ಧಾನ್ಯ ಪಶು ಸಂಪತ್ತು ಗೋ ಸಂಪತ್ತು ಎಲ್ಲವನ್ನ ಅರ್ಜನೆ ಮಾಡು ಅಂತಾನೆ ಹೇಳ್ತಾರೆ ಗೃಹಸ್ಥ ಧರ್ಮದಲ್ಲಿ. ಹಾಗಾಗಿ ಅದನ್ನೆಲ್ಲ ಮಾಡಿ ತನ್ನ 2 ಪತ್ನಿಯರಿಗೂ ತನ್ನದು ಏನೇನಿದೆಯೋ ಎಲ್ಲವನ್ನ 2 ಪತ್ನಿಯರಿಗೆ ಹಂಚಿ ಅವರಿಗೆ ಒಂದು ಜೀವನೋಪಾಯವನ್ನ ರೂಪಿಸಿಕೊಟ್ಟು ತನ್ನ ಕರ್ತವ್ಯದಿಂದ ಪರಿಪೂರ್ಣರಾಗಿ ಆನಂತರ ಸನ್ಯಾಸ ಪಡಿಬೇಕು. ಏನೋ ಹೆಂಡತಿಗೆ ಹುಚ್ಚಿಡಿತೋ ಅಥವಾ ಹೆಂಡತಿ ನನಗೆ ತೊಂದರೆ ಕೊಡ್ತಿದ್ದಾಳೆ ಅಂತ ಓಡೋಗಿ ಸನ್ಯಾಸಿ ಆಗೋದಲ್ಲ. ಸನ್ಯಾಸಿ ಆಗೋದಕ್ಕೆ ಬಹಳ ಬಹಳ ಅರ್ಹತೆಗಳು ಬೇಕು ಅಂತ ಹೇಳಿ ನಮಗೆ ಪ್ರಣವಕಲ್ಪದಲ್ಲಿ ತಿಳಿಸ್ತಾರೆ. ಹಾಗೆ ಆ ಒಂದು ಸನ್ಯಾಸವನ್ನ ನಾನು ನನ್ನ ಕರ್ತವ್ಯಗಳನ್ನೆಲ್ಲ ನಿರ್ವಹಿಸಬೇಕು ಅಂತ ಹೇಳಿ ಆ ಒಂದು ಪರಂಪರೆಯಿಂದ ಬಂದಂತಹ ಆ ಕ್ರಮವನ್ನ ಯಾಜ್ಞವಲ್ಕರು ಅನುಸರಿಸ್ತಾ ಇದ್ದಾರೆ. ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಅಂದ್ರೆ ಬ್ರಹ್ಮಚರ್ಯದಲ್ಲಿ ವಿದ್ಯಾಭ್ಯಾಸ, ಗೃಹಸ್ಥಾಶ್ರಮದಲ್ಲಿ ವಿತ್ತ ಧರ್ಮಾರ್ಜನೆ ಎಲ್ಲವನ್ನ ಮಾಡಿ ಆ ನಂತರ ಹೋಗಬೇಕು. ಆಗ ಯಾಜ್ಞವಲ್ಕನ ಹಿರಿಯ ಮಡದಿಯಾದಂತಹ ಕಾತ್ಯಾಯಿನಿ, ಅವಳು ಕತಬ್ ಮಹರ್ಷಿಗಳ ವಂಶದಲ್ಲಿ ಜನಿಸಿದವಳು. ಆಕೆಯೂ ಧರ್ಮ ಮಾರ್ಗ ಪರಾಯಣಳೆ. ಆದರೆ ಅವಳು ಆ ಒಂದು ಧರ್ಮ ಮಾರ್ಗ ಪರಾಯಣಳೆ ಹೊರತು ಮೋಕ್ಷ ಮಾರ್ಗ ಪರಾಯಣಳಲ್ಲ. ನೋಡಿ, ಇದರಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ. ನಾವು ಎಲ್ಲವೂ ಒಂದೇ ಅಂತ ತಿಳ್ಕೊಂಡು ಶಬ್ದಗಳನ್ನ ಪ್ರಯೋಗ ಮಾಡ್ತಾ ಇರ್ತೀವಿ. ಆದರೆ ಧರ್ಮ ಮಾರ್ಗ ಪರಾಯಣರಾದವರೆಲ್ಲ ಮೋಕ್ಷ ಮಾರ್ಗ ಪರಾಯಣರಾಗಬೇಕು ಅಂತ ಏನೂ ಇಲ್ಲ. ಧರ್ಮದಲ್ಲಿ ಇದ್ದಾರೆ, ಆದರೆ ನನ್ನ ಜೀವನದಲ್ಲಿ ವೈರಾಗ್ಯ ಇನ್ನೂ ಬಂದಿರೋದಿಲ್ಲ. ಧರ್ಮ ಮಾರ್ಗ ಪರಾಯಣತ್ವಕ್ಕೆ ಆ ಒಂದು ವೈರಾಗ್ಯ ಬರಬೇಕು, ಸಾಕು, ಅಲಂಬುದ್ಧಿ ಬರಬೇಕು. ಎಂದು ಅಲಂಬುದ್ಧಿ ಬರುತ್ತೋ ಹಾಗಾದ್ರೆ ಇದು ಸಾಕು ಅಂದ್ರೆ ಇನ್ನೇನೋ ಒಂದು ಬೇಕು ಅಂದಾಗ ಇದು ಸಾಕು ಅನ್ಸುತ್ತೆ ನಮಗೆ. ನಾವು ಅನ್ನ ಬಡಿಸ್ತಾ ಇದ್ದಾಗ ನಾವು ಹೇಳ್ತೀವಿ ಸಾಕು ಸಾಕು, ತುಂಬಾ ಸ್ವೀಟ್ಸ್ಗಳು ಮಾಡಿದ್ದಾರೆ, ತುಂಬಾ ಇನ್ನೊಂದೇನೋ ನಮಗೆ ಇಷ್ಟವಾದಂತಹ ಪದಾರ್ಥ ಬರ್ತಿದೆ, ಅದನ್ನು ನಾವು ಚೆನ್ನಾಗಿ ತಿನ್ಬೇಕು ಅಂತ ಹೇಳಿ ಅನ್ನವನ್ನ ಸಾಕು ಅಂತ ಹೇಳ್ತೀವಿ. ನಮಗೆ ನಿಜವಾಗಿ ಬರೀ ಅನ್ನ ಸಾರು ಹಾಕಿದ್ರೆ 3 ಸಲ ಹಾಕಿಸ್ಕೊಂಡು ತಿನ್ನೋಂಥವ್ರು ನಾವೆಲ್ಲ. ಆದರೆ
ನಮಗೆ ಏನೋ ಒಂದು ತಿನ್ನಬೇಕು ಅಂತ ಮನಸ್ಸಿನಲ್ಲಿ ಗುರಿ ಬರಬೇಕು, ಆಸೆ ಬರಬೇಕು ಅಂದರೆ ಮಾತ್ರ ನಾವೇನ್ ಮಾಡ್ತೀವಿ, ಇದನ್ನ ಬೇಡ ಅಂತೀವಿ. ಈಗ ಅಲಂಬುದ್ಧಿ ಅವ್ರಿಗೆ ಬರುತ್ತೆ, ನಮಗೆ ಯಾಕೆ ಬರಲ್ಲ ಅಂದ್ರೆ ನಮಗೇನಾಗಿದೆ, ಇದೇ ಇನ್ನೂ ಸಾಕು ಅನ್ಸಿಲ್ಲ, ಮುಂದಿನದ ಬಗ್ಗೆ ಜ್ಞಾನವಿಲ್ಲ. ಇದು ಈ ಒಂದು ಸುಖಗಳು, ಲೌಕಿಕ ಸುಖವೇ ನಮಗೆ ಸಾಕು ಅಂತ ಅನ್ನಿಸಿಲ್ಲ. ಯಾಕೆ ಅನ್ನಿಸಿಲ್ಲ ಅಂದ್ರೆ ಲೌಕಿಕ ಸುಖದಲ್ಲಿ ಕೇವಲ ಗುಣಗಳನ್ನ ನಾವು ನೋಡ್ತಾ ಇದ್ದೀವಿ. ಅಂದ್ರೆ ನೋಡಿ, ನಮ್ಮ ಮನೇಲಿ ನನ್ನ ಹತ್ರ ತುಂಬಾ ಕಷ್ಟಪಟ್ಟು ಅರ್ಜನೆ ಮಾಡಿದಂತ ಒಂದಿಷ್ಟು ದುಡ್ಡು ಅಮೌಂಟ್ ಇದೆ, ಅದನ್ನ ನಾವೇನ್ ಮಾಡ್ತೀವಿ, ಇದನ್ನ ದಾನ ಧರ್ಮ ಮಾಡೋಣಮೋ, ಅಥವಾ ನಮ್ಮ ಮನೆಯಲ್ಲಿ ನೋಡಿ ತುಂಬಾ ಕಷ್ಟ ಇದೆ, ಈ ಮನೇಲಿ ತುಂಬಾ ಸಾಕಾಗಿರತ್ರಿ, ಕೂತ್ಕೋಬೇಕು ಅಂದ್ರೆ ನಮ್ಗೊಂದು ಅದೆಂತದೋ ಹೇಳ್ತಾರೆ ಚೇರು ಅಂತದ್ದು ಬೇಕು ರೀ ಅಂದ್ರೆ ನಿನಗೆ ಈ ಆಸೆ ಇಲ್ಲಿದೆ. ದಾನ ಧರ್ಮದಲ್ಲೂ ಆಸೆ ಇದೆ, ಆದ್ರೆ ಯಾವ ಆಸೆ ಪ್ರಧಾನವಾಗುತ್ತೋ ಅಂದ್ರೆ ಯಾವುದು ಲೌಕಿಕದಲ್ಲಿ ಸುಖಕ್ಕೆ ಮನಸ್ಸು ವಾಲುತ್ತೆ, ಹಾಗಾಗಿ ನಾವು ಅದಕ್ಕೆ ನಮ್ಮ ಆರ್ಜನೆ ಮಾಡಿದಂತಹ ದ್ರವ್ಯ ಎಲ್ಲ ಸೂರೋದು, ಅದನ್ನ ತಂದಿಟ್ಕೊಂಡು ಅದನ್ನ ಮೇಲೆ ಕೂತ್ಕೊಂಡು 1-2 ದಿನ ಅಷ್ಟೇ, ಆಮೇಲೆ ಅಯ್ಯೋ ಏನೋ ಅನ್ಕೊಂಡಿದ್ದೀರಿ ಇದರಿಂದ ಸುಖ ಅಂತ, ಆದ್ರೆ ಏನೋ ಅಂಥದ್ದೇನಿಲ್ಲ ನೋಡಿ, ಅದು ಎಷ್ಟು ದಿನನೋ ಮಕ್ಕಳೆಲ್ಲ ಹೊತ್ತು ತುಳಿದು ಎಲ್ಲ ಆಯ್ತು, ರಿಪೇರಿಗೂ ಹೋಗ್ತಾ ಇದೆ ಅಂದ್ರೆ ಅಷ್ಟೆಲ್ಲ ಆದ್ರೂ ನಮಗೆ ಅದನ್ನ ಯಾರಿಗಾದ್ರೂ ಕೊಡ್ಬೇಕು ಅಂತ ಅನ್ಸೋದಿಲ್ಲ. ಇರ್ಲಿ ಬಿಡಿ, ರಿಪೇರಿ ಮಾಡಿ ನಮ್ಮನೇಲೆ ಇಟ್ಕೊಳ್ಳೋಣ ಅಂದ್ರೆ ನಮಗೆ ಸಾಕುನ ಅಲಂಬುದ್ಧಿಯೇ ಹುಟ್ಟಿಲ್ಲ. ಇದಕ್ಕೆ ಮುಖ್ಯ ಕಾರಣ ಯಾರು, ನಮಗೆ ಗುರುವಿನ ಅನುಗ್ರಹವಾಗಿಲ್ಲ. ಜ್ಞಾನ ಇರ್ಬೋದು, ಆದ್ರೆ ಆ ಜ್ಞಾನ ವೈರಾಗ್ಯಕ್ಕೆ ಕಾರಣವಾಗಬೇಕೇ ಹೊರತು ಭಕ್ತಿಗೆ ಕಾರಣವಾಗಬೇಕು. ಆದರೆ ನಮಗೆ ಜ್ಞಾನ ಭಕ್ತಿಗೆ ಅಲ್ಪ ಸ್ವಲ್ಪ ಭಕ್ತಿಗೆ ಕಾರಣವಾಗಿರಬಹುದು, ಆದರೆ ವೈರಾಗ್ಯಕ್ಕೆ ಕಾರಣವಾಗುವಂತಹ ಜ್ಞಾನ ನಮಗಿನ್ನೂ ದೊರೆತಿಲ್ಲ. ಯಾಕೆ ದೊರೆತಿಲ್ಲ? ಗುರುಗಳು ಸಿಕ್ಕಿಲ್ಲ. ಗುರುಗಳ ಮಾರ್ಗದರ್ಶನದಂತೆ ನಾವು ನಡೆದಾಗ ನಮ್ಮ ಜ್ಞಾನ ವೈರಾಗ್ಯಕ್ಕೆ ಕಾರಣವಾಗತ್ತೆ. ಇವಳು ಯಾರು, ಮೈತ್ರೇಯಿ, ಅತ್ಯಂತವಾಗಿ ತನ್ನ ಪತಿ ಸೇವೆ ಮಾಡಿದ್ದಾಳೆ, ಆ ಪತಿ ಪರಾಯಣಳು ಅಂಥವಳು. ಅವಳ ಹತ್ರ ಬಂದು ಯಾಜ್ಞವಲ್ಕರು ಹೇಳ್ತಾ ಇದ್ದಾರೆ, ನಾನು ಈ ಒಂದು ಗೃಹಸ್ಥಾಶ್ರಮವನ್ನ ತ್ಯಜಿಸಿ ಸನ್ಯಾಸಾಶ್ರಮಕ್ಕೆ ಹೋಗ್ತಾ ಇದ್ದೇನೆ. ನಾನೀಗ ನಿಮ್ಮಿಬ್ಬರಿಗೂ ಸಮಾನವಾಗಿ ಅವದನ್ನ ನನ್ನ ಹತ್ರ ಇರ್ತಕ್ಕಂತಹ ದ್ರವ್ಯ ಮತ್ತೆ ಗೋ ಸಂಪತ್ತು, ಪಶು ಸಂಪತ್ತು ಎಲ್ಲವನ್ನ ಹಂಚಿಬಿಟ್ಟು ಹೋಗ್ತಾ ಇದ್ದೇನೆ. ಆಗ ಕಾತ್ಯಾಯನಿಯೂ ಇದ್ದಾಳೆ, ಮೈತ್ರೇಯಿಯೂ ಇದ್ದಾಳೆ. ಕಾತ್ಯಾಯನಿ ಹೇಳ್ತಾಳೆ, ಅವಳು ಧರ್ಮಪರಳಾದರೂ ಮೋಕ್ಷಪರಳ ಆಗಿಲ್ಲ ಅಂತಾನೆ ಆಗ್ಲೇ ಹೇಳಿದೆ. ಆಗ ಅವಳು ಯಾಜ್ಞವಲ್ಕರಿಗೆ ತನ್ನ ಪತಿ ಹೇಳಿದರು, ಅವರು ಸನ್ಯಾಸಾಶ್ರಮ ಆಯಿತು, ಹೇಗಿದ್ರು ನನಗೂ ಒಂದು ಜೀವನೋಪಾಯವನ್ನು ಕಲ್ಪಿಸ್ತಾರೆ ಅಂದ ಮೇಲೆ ನಾನು ಅದರಲ್ಲಿ ಧರ್ಮಪರಾಯಣನಾಗಿ ನಾನು ನನ್ನ ಉಳಿದ ಜೀವನವನ್ನು ಕಳೆಯಬಹುದು ಅಂತ ಹೇಳಿ ಅವಳು ಹೊರಟು ಬಿಡ್ತಾಳೆ. ಆದರೆ ಮೈತ್ರೇಯಿ ಇನ್ನೂ ಅಲ್ಲೇ ಕೂತಿರ್ತಾಳೆ. ಆಗ ಯಾಜ್ಞವಲ್ಕರು ಕೇಳ್ತಾರೆ, ಏನು ಮೈತ್ರೇಯಿ, ನಿನಗೆ ನಾನು ಕೊಟ್ಟಿದ್ದು ಸಾಕಾಗಿಲ್ಲವೇ? ಇನ್ನೂ ಏನಾದರೂ ಆರ್ಜನೆ ಮಾಡಿ ತಂದು ಕೊಡಬೇಕೆ? ಈಗ ನನ್ನ ಹತ್ರ ಏನಿದೆಯೋ ಅದೆಲ್ಲವನ್ನ ಸಮಾನವಾಗಿ ಹಂಚಿದ್ದೇನೆ, ನಿಮಗೆ ಇನ್ನೂ ಬೇಕಾಗಿದೆಯಾ ನಿನಗೆ? ಅವರಿಗೆ ಗೊತ್ತು ಮೈತ್ರೇಯಿ ಮೋಕ್ಷ ಮಾರ್ಗ ಪರಾಯಣಳು ಅಂತ ಹೇಳಿ. ಆದರೆ ಗುರು ಯಾವತ್ತು ಪರೀಕ್ಷೆ ಇಲ್ಲದೆ ಶಿಷ್ಯನಿಗೆ ಏನನ್ನೂ ಕೊಡುವುದಿಲ್ಲ. ಶಿಷ್ಯನ ಪ್ರಶ್ನೆ ಇಲ್ಲದೆ ಗುರು ಉತ್ತರ ಕೊಡೋದಿಲ್ಲ. ಆಗ ಇನ್ನೂ ಏನಾದರೂ ಬೇಕಾದ್ರೆ ಹೇಳು, ನಾನು ಇನ್ನೂ ಹೋಗಿ ಸಂಪಾದನೆ ಮಾಡಿ ಆ ಒಂದು ಕಾತ್ಯಾಯನಿಗಿಂತ ಹೆಚ್ಚಿನ ಧನ ಸಂಪತ್ತು ಗೋ ಸಂಪತ್ತನ್ನು ನಿನಗೆ ಕೊಟ್ಟು ಹೋಗ್ತೇನೆ ಅಂದಾಗ ಅವಳು ಹೇಳ್ತಾಳೆ, ಆ ಒಂದು ಇದರಲ್ಲಿ ಪತ್ನಿಯ ಅನುಮತಿ ಇಲ್ಲದೆ, ಒಬ್ಬಳಾಗಲಿ ಇಬ್ಬಳಾಗಲಿ ಇಬ್ಬರು ಪತ್ನಿಯರ ಅನುಮತಿ ಇರಬೇಕು ಯಾರು ಸನ್ಯಾಸಾಶ್ರಮಕ್ಕೆ ಹೋಗ್ಬೇಕಾದ್ರೆ. ಅದರಿಂದ ಅವರು ಕೇಳ್ತಾರೆ, ಏನು ಆ ಸತ್ಪಾತ್ರ ಅದು ಪಾಲು ಮಾಡುವಾಗ ಅವನು ಈಗೆಲ್ಲ ನಮಗೆ ತಿಳಿದಿದೆ ಹೇಗೆ ಪಾಲು ಮಾಡ್ತಾರೆ. ಹಿಂದಿನ ಕಾಲದಲ್ಲಿ ಒಂದು ಆಸ್ತಿಯ ಹಂಚಿಕೆ ಹೇಗೆ ಆಗ್ತಿತ್ತು ಅಂದ್ರೆ, ಒಬ್ಬ ವೇದ ಕಾಲದಲ್ಲೂ ಆಸ್ತಿಯ ಹಂಚಿಕೆ ಆಗಿದೆ. ಆಗ ಅವರು ಏನು ಮಾಡ್ತಿದ್ರು, ಎಷ್ಟು ಜನ ಇರ್ತಾರೋ ಅಷ್ಟು ಜನರಿಗೆ ಏಕಕಾಲಕ್ಕೆ ಸಮಾನವಾಗಿ ಕೊಡೋದಲ್ಲ, ಹೆಂಡತಿಗೆ ಬೇರೆ, ಮಕ್ಕಳಿಗೆ ಬೇರೆ, ಕೊನೆಗೆ ತನ್ನದೂ ಒಂದು ಪಾಲು ಇಟ್ಕೊಳ್ತಾ ಇದ್ರು. ಅದು ಯಾಕೆ? ಸನ್ಯಾಸಾಶ್ರಮಕ್ಕೆ ಹೋಗ್ತಾ ಇದ್ದಾರೆ, ಇವರಿಗೆ ಯಾಕೆ ಒಂದು ಪಾಲು ಬೇಕು ಅಂತ ಪ್ರಶ್ನೆ ಬರುತ್ತೆ ನಮಗೆ. ಆಗ ಅವ್ರು ಹೇಳ್ತಾರೆ, ಧರ್ಮ ಹೇಳುತ್ತೆ ಅವರಿಗೆ ಯಾಕೆಂದ್ರೆ ಅವರು ಸತ್ಪಾತ್ರದಲ್ಲಿ ದಾನ ಮಾಡಿ ಹೊರಡಬೇಕಂತೆ. ಎಲ್ಲವನ್ನು ಕೊಟ್ಟ ಮೇಲೆ ಏನ್ ದಾನ ಮಾಡುದು? ಎಲ್ಲವೂ ಅವರದೇ. ಆದ್ರೆ ಹಂಚಿಕೆಯಾದ ಮೇಲೆ ಅದು ಅವ್ರದಲ್ವಲ್ಲ. ಅಂದ ಮೇಲೆ ಅವರೂ ದಾನ ಅಂದ್ರೆ ಗೃಹಸ್ಥಾಶ್ರಮವನ್ನ ತ್ಯಜಿಸಬೇಕಾದರೆ ಗೃಹಸ್ಥಾಶ್ರಮಿಗಳನ್ನ ಕರೆದು ಸಮಸ್ತ
ಸಮಸ್ತವನ್ನು ತನ್ನದು ಅಂತ ಏನು ಉಳಿಸಿಕೊಂಡು ತನ್ನ ಭಾಗಕ್ಕೆ ಏನು ಬಂದಿದೆಯೋ ಅದೆಲ್ಲವನ್ನ ಸತ್ಪಾತ್ರರಿಗೆ ದಾನ ಮಾಡಿ ಆನಂತರ ಸನ್ಯಾಸಾಶ್ರಮ ತೆಗೆದುಕೊಳ್ಳಬೇಕು ಅಂತ ಇದಿದೆ. ಆಗ ಮೈತ್ರಿ ಹೇಳ್ತಾಳೆ, ಸ್ವಾಮಿ ನೀವು ಈ ಪೃಥ್ವಿ ಎಲ್ಲವೂ ಈ ಪೃಥ್ವಿ ಎಷ್ಟಿದೆಯೋ ಅಂದ್ರೆ ಇಡೀ ಭೂಮಂಡಲದಲ್ಲಿ ನೀವು ಒಂದು ಧನವನ್ನು ತುಂಬಿ ನನಗೆ ಕೊಟ್ಟರು, ಅದರಿಂದ ನಾನು ಅಮೃತಳಾಗ್ತೇನೆಯಾ? ಅಂದ್ರೆ ಅಮೃತತ್ವಕ್ಕೆ, ಅಂದ್ರೆ ಈ ಮೋಕ್ಷವನ್ನ ಪಡಿಬೇಕಾದ್ರೆ ನನಗೆ ಇಡೀ ಭೂಮಿಯ ತುಂಬ ನೀವು ದುಡ್ಡು ಕೊಡಿ, ಆ ದುಡ್ಡಿಗೂ ಅಮೃತತ್ವಕ್ಕೂ ಸಮಾನವೇ ಅಂತ ಪ್ರಶ್ನೆ ಮಾಡ್ತಾಳೆ. ಆ ಪ್ರಶ್ನೆಯನ್ನು ಕೇಳೆ ಅವರು ಬಹಳ ಸಂತೋಷ ಪಡ್ತಾರೆ. ಇಡೀ ಪ್ರಪಂಚವನ್ನ ನೀವು ತುಂಬಿ ಒಂದು ಕವಡೆ ಕಾಸು ಕೊಡ್ಬೋದು, ಅಥವಾ ಇಡೀ ಪ್ರಪಂಚದಲ್ಲಿ ಧನವನ್ನ ತುಂಬಿ ನೀವು ನನಗೆ ಕೊಟ್ಟರು, ಅದು ನನಗೆ ಬೇಡ. ಬಾಹ್ಯ ಸುಖ ವಿಮುಖಳಾಗಿದ್ದೇನೆ ನಾನು. ನಚಿಕೇತನನ್ನ ನಾವು ಸ್ಮರಣೆ ಮಾಡಿಕೊಳ್ಳಬೇಕಿಲ್ಲಿ. ನಚಿಕೇತ, ಯಮದೇವರು ಹಾಗೆ ನಚಿಕೇತನನ್ನ ಪ್ರಲೋಭನೆಗಳನ್ನ ಕೊಟ್ಟು ಹೇಳ್ತಾರೆ, ನಿನಗಿದು ಕೊಡ್ತೇನೆ, ಒಳ್ಳೆ ಅನುರೂಪಳಾದ ಕನ್ಯೆ ಕೊಡ್ತೇನೆ, ರಾಜ್ಯ ಸಾಮ್ರಾಜ್ಯ ಕೊಡ್ತೇನೆ, ಏನು ಬೇಡ ಸ್ವಾಮಿ, ನನಗೆ ಮೋಕ್ಷಪ್ರದವಾದ ಜ್ಞಾನವನ್ನ ಕೊಡು. ಆ ರೀತಿಯ ವೈರಾಗ್ಯ, ಅವಳು ಎಂತಹ ಜ್ಞಾನ ಸಂಪಾದನೆ ಮಾಡಿದ್ಲು ಅಂದ್ರೆ ಜ್ಞಾನ ವೈರಾಗ್ಯಕ್ಕೆ ಕಾರಣವಾಗಿತ್ತು. ಆದ್ದರಿಂದ ಆ ಯಾಜ್ಞವಲ್ಕರ ಮುಂದೆ ಈ ರೀತಿ ಹೇಳ್ತಾಳೆ, ನನಗೆ ಬೇಕಾಗಿರೋದು ಅಮೃತ ಅವನ ರೂಪವಾದಂತಹ ಮೋಕ್ಷ ಸಾಮ್ರಾಜ್ಯ. ಆವಾಗ ಹೇಳ್ತಾರೆ ಯಾಜ್ಞವಲ್ಕರು, ನನ್ನ ಹತ್ರ ಇರೋದೆಲ್ಲ ಹಂಚಿದ್ದೀನಿ ಅಂತ ನೀವು ಹೇಳಿದ್ದೀರಾ, ಆದರೆ ನೀವು ಆ ಜ್ಞಾನವನ್ನು ಅರ್ಜನೆ ಮಾಡಿದ್ದೀರಾ. ಅರ್ಧಾಂಗಿಯಾದ ನನಗೆ ನಿಮ್ಮ ಜ್ಞಾನದಲ್ಲಿ ಅರ್ಧ ಭಾಗ ಬೇಕು. ಅಂದರೆ ಅರ್ಧ ಅಂದರೆ ಏನು, ಸಮಾನವಾಗಿ ಅಲ್ಲ. ಈಗ ನಾವೇನೋ ಒಂದು ತಿಂಡಿ ತರ್ತೀವಿ, ಇದನ್ನು ಅರ್ಧ ಅಂತ ಹೇಳಿ ಹಂಚ್ತೀವಲ್ಲ, ಹಾಗಲ್ಲ ಹಂಚೋದು. ಈಗ ವೇದವ್ಯಾಸರಿಗೆ ವ್ಯಾಸ ಅಂದರೆ ವ್ಯಾಸ ಅಂದರೆ ಅವ ವಿಭಾಗೆ ಅಂತ, ಅದನ್ನ ವಿಭಾಗ ಮಾಡೋದಕ್ಕಾಗಿ ಬಂದಿರೋರು. ನಮ್ಮಲ್ಲಿ ನೋಡಿ, ನಾವು ಅಡಿಗೆ ಮಾಡ್ತೇವೆ, ಆದರೆ ಹಂಚು ಅಂದ್ರೆ ನನಗೆ ಬರೋದಿಲ್ಲ. ಆವಾಗ ವೇದವ್ಯಾಸಾಯ ನಮಃ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡಾಗ ಮನೆಯಲ್ಲಿ ಯಾರ್ಯಾರಿಗೆ ಮಕ್ಕಳಿದ್ದಾರೆ, ಹಿರಿಯರಿದ್ದಾರೆ, ಯೌವನದಲ್ಲಿ ಇರ್ತಕ್ಕಂಥ ಗಂಡು ಮಕ್ಕಳಿದ್ದಾರೆ, ಚೆನ್ನಾಗಿ ತಿನ್ನುವಂತಹ ಆಳು ಮಕ್ಕಳಿದ್ದಾರೆ, ಎಲ್ಲರಿಗೂ ಸಮಾನವಾಗಿ ಹಂಚು ಅಂದ್ರೆ ಎಲ್ಲರಿಗೂ ಸಮಾನವಾದ ಪ್ಲೇಟಲ್ಲಿ ನಮ್ಮಲ್ಲಿ ದಕ್ಷಿಣೆ ಕೊಡ್ತಾರೆ ನೋಡಿ, ಎಲ್ಲರಿಗೂ 100 ರೂಪಾಯಿ. ಅದು ಅವನು ಏನಾದ್ರೂ ಆಗಿರ್ಲಿ, ಅಂದ್ರೆ ತಾರತಮ್ಯ ಜ್ಞಾನವಿಲ್ಲ ಅಂತ ನಮಗೆ ಅದರಿಂದ ತಿಳಿದು ಹೋಗುತ್ತೆ. ಯಾರಿಗೆ ಎಷ್ಟು ಕೊಡಬೇಕು ಅನ್ನೋದು ನಮ್ಮ ಆ ಒಂದು ಒಳಗಡೆ ಇರ್ತಕ್ಕಂತಹ ಜ್ಞಾನದ ಮೇಲೆ. ಅದು ಏನೋ ನಾವೇನೋ ಅನ್ಕೋತೀವಿ, ಎಲ್ಲರಿಗೂ ಸಮಾನವಾಗಿ ಕೊಟ್ಟಿದ್ದೀವಿ, ಇಲ್ಲ, ಅದರಲ್ಲೂ ಒಂದೇ ಒಂದು ತಾರತಮ್ಯ, ಹೆಂಗಸರಿಗೆ ಬೇರೆ ಗಂಡಸರಿಗೆ ಬೇರೆ ಅಂತ ಮಾಡಿರ್ತೀವಿ ಅಷ್ಟೇ. ಆದರೆ ಅವರಲ್ಲೂ ನಾವು ತಾರತಮ್ಯ ಜ್ಞಾನ ನಮಗೆ ಇಲ್ಲ. ನಾವು ಹೇಳೋದು ಮಾತ್ರ ಎಷ್ಟುದ್ದ ತಾರತಮ್ಯ ಸಂಧಿಯನ್ನು ಹೇಳ್ತಾ ಇರ್ತೀವಿ, ಆದರೆ ನಮ್ಮ ದಿನನಿತ್ಯದ ಜೀವನದಲ್ಲಿ ತಾರತಮ್ಯ ನಮಗೆ ಬಂದಿಲ್ಲ. ಹಾಗೆ ಆಗ ಯಾಜ್ಞವಲ್ಕರು ಇದನ್ನೆಲ್ಲ ಹೇಳಿ, ಉಪಕರಣ ಉಳ್ಳವರಿಗೆ ಈ ಜೀವಿತ ಹೇಗಿದೆಯೋ ಹಾಗೆ ನಿನ್ನ ಜೀವಿತವೂ ಇದೆ. ಅಂದರೆ ನೀನು ಈ ಧನವನ್ನ ತೆಗೆದುಕೊಂಡರೆ ಎಲ್ಲರಂತೆ ನೀನೂ ಇರ್ತೀಯೇ ಹೊರತು, ಅಂದರೆ ಸಂಸಾರದಲ್ಲಿಯೇ ಇರ್ತೀಯ. ಆದರೆ ಇವೆಲ್ಲ, ಈ ಧನ ಎಲ್ಲ ಬಾಹ್ಯ ಸುಖಕ್ಕೆ, ಒಂದು ಸೌಲಭ್ಯಗಳನ್ನು ಹೊಂದೋದಕ್ಕೆ ಉಪಯೋಗ ಬರುತ್ತೆ ಹೊರತು ಜ್ಞಾನಕ್ಕೆ ಬರೋದಿಲ್ಲ. ಅದಕ್ಕೆ ತೈತರಿಯ ಉಪನಿಷತ್ತಿನಲ್ಲಿ ಹೇಳ್ತಾರೆ, ಮಾನುಷ ಆನಂದ ಅನ್ನೋದೇ ಧನಕ್ಕೆ ಮಾನುಷ ಆನಂದ. ಮನುಷ್ಯರಿಗೆ ಆನಂದ ಕೊಡುತ್ತೆ, ಅದು ಏನೋ ಆನಂದ ಅಂದರೆ ಸುಖ ಕೊಡುತ್ತೆ. ಸುಖದ ಹಿಂದೆ ದುಡ್ಡು ಎಷ್ಟು ಗಳಿಸಿದರೋ ಅದು ಇದ್ದಷ್ಟು ನಮಗೆ ಭಯ ಜಾಸ್ತಿ. ಇದು ಖರ್ಚು ಮಾಡಿಬಿಟ್ರೆ ಮತ್ತೆ ಎಲ್ಲಿ ಖಾಲಿ ಆಗೋಗುತ್ತೋ, ಅಥವಾ ಇದನ್ನು ಯಾವ ಕಳ್ಳ ತೆಗೆದುಕೊಂಡು ಹೋಗ್ತಾನೋ, ಏನಾಗುತ್ತೋ ಅನ್ನೋ ಭಯ ಕಾಡ್ತಾ ಇರುತ್ತೆ. ಅದರಿಂದ ಮೈತ್ರಿ ಮತ್ತೆ ಕೇಳ್ತಾಳೆ, ಸ್ವಾಮಿ ನಾನು ಅಮೃತತ್ವಕ್ಕೆ ಉಪಯೋಗವಾದಂಥ ಈ ಧನ ನನಗೆ ಬೇಡ, ಅದರಿಂದ ಈ ವಿತ್ತದಿಂದ ನಾನು ಏನು ಮಾಡಲಿ? ಅದಕ್ಕೆ ನೀವು ಆ ಎಲ್ಲವನ್ನ ಹಂಚಿದ್ದೀನಿ ಅಂತ ಹೇಳಿದ್ರಲ್ಲ, ನೀವು ಜ್ಞಾನವನ್ನ ಅರ್ಜನೆ ಮಾಡಿದ್ರಲ್ಲ, ನನಗೂ ಯಥಾಯೋಗ್ಯವಾಗಿ ಆ ಜ್ಞಾನವನ್ನ ಕೊಡಿ. ಅದನ್ನ ನೋಡಿ, ಬೇರೆ ಎಲ್ಲವನ್ನ ಹಂಚಿದ್ದಾರೆ ಯಾಜ್ಞವಲ್ಕರು, ಆದರೆ ಜ್ಞಾನವನ್ನ ಹಂಚಬೇಕಾರೆ, ಯಾಕೆಂದ್ರೆ ಅವಳು ಸಹಜವಾಗಿ ಅಧಿಕಾರಿಯಾಗಿದ್ದಾಳೆ ಹೆಂಡತಿಯಾಗಿ, ಆದರೆ ಅವಳು ಅದನ್ನ ಕೇಳಿದರೆ ಮಾತ್ರ ಕೊಡ್ತೇನೆ ಅಂತ ಹೇಳಿ ಬಹಳ ಸಂತೋಷದಿಂದ ಕುಳಿತುಕೋ ಅಂತ ಹೇಳಿ ಆ ಬ್ರಹ್ಮತತ್ವವನ್ನ ವ್ಯಾಖ್ಯಾನ ಮಾಡ್ತಾರೆ ಮೈತ್ರೇಯ ಮುಂದೆ ಯಾಜ್ಞವಲ್ಕರು. ಇಂತಹ ಸ್ಮರಣೆ ಮಾಡಿದಾಗ ನಮಗೂ ಎಂದಾದರೂ ಒಂದು ಜನ್ಮದಲ್ಲಿ ಒಳ್ಳೆ ಬ್ರಹ್ಮತತ್ವ ತಿಳಿದಂತಹ ಪತಿ ನಮಗೂ ಸಿಗ್ತಾರೆ. ನಾವು ಕೇವಲ ಸಿಗೋದಷ್ಟೇ ಅಲ್ಲ, ಅದು ನಮಗೂ ಆ ರೀತಿಯ ಯೋಗ್ಯತೆ ಬಂದು
ತತ್ವವನ್ನು ಅರ್ಥ ಮಾಡಿಕೊಳ್ಳುವಂತಹ ಎಲ್ಲ ರೀತಿಯಲ್ಲಿ ಒಳಗೆ ತತ್ವಾಭಿಮಾನಿಗಳು ನಮಗೆ ಅನುಗ್ರಹ ಮಾಡಬೇಕು. ಈಗ ಕೇಳೋಣ, ಈ ಸಂಭಾಷಣೆಯನ್ನ ಮೈತ್ರೇಯಿ ಬ್ರಾಹ್ಮಣ ಅಂತ ಕರೀತಾರೆ. ಹೀಗೆ ಯಾಜ್ಞವಲ್ಕರು ಹೇಳ್ತಾರೆ, ಪತಿ ಪತ್ನಿ ಮಕ್ಕಳು ವಿತ್ತ ಬ್ರಹ್ಮಕ್ಷತ್ರಾದಿ ವರ್ಣಗಳು, ಬೇರೆ ಬೇರೆ ಲೋಕಗಳು, ದೇವತೆಗಳು, ಈ ಎಲ್ಲವೂ ಕೂಡ ತನ್ನ ಕಾಮಕ್ಕಾಗಿ ಪ್ರಿಯವಾಗಿದೆ. ನೋಡಿ, ಈ ಒಂದು ಮಾತನ್ನ ಮತ್ತೆ ಮತ್ತೆ ಹೇಳಿ ಯೋಚನೆ ಮಾಡ್ಬೇಕು. ದೊಡ್ಡವರು ಹೇಳಿದ ಸಂಭಾಷಣೆಯ ಮಾತುಗಳು ಒಂದು ಮಾತೇ ನಮಗೆ ತುಂಬಾ ಅಗಾಧ. ಹೇಗೆ ಇರುವೆಗೆ ನಾವು ಒಂದು 4 ಕಾಳು ಸಕ್ಕರೆ ಹಾಕಿದ್ರೆ ಅದು 6 ತಿಂಗಳು ಆ 4 ಕಾಳು ಸಕ್ಕರೆಯನ್ನ ತಿನ್ನುತ್ತೆ. ಹಾಗೆ ಅವರು ದೊಡ್ಡ ಜ್ಞಾನಿಗಳು, ಅವ್ರು ಹೇಳಿದ ಮಾತನ್ನ ಮನನ ಮಾಡಬೇಕು ನಾವು ಇರುವೆ ಅಂತ ಇರೋರು. ಹೀಗೆ ಅವ್ರು ಹೇಳ್ತಾರೆ, ನಿನಗೆ ಪತಿಯಾಗಿರ್ಬೋದು ಪತ್ನಿ ಆಗಿರ್ಬೋದು, ನನಗೆ ತುಂಬಾ ಇಷ್ಟ ರೀ ನನ್ನ ಮಕ್ಕಳು. ಯಾಕೆ ಇಷ್ಟ ಅಂದ್ರೆ ತನ್ನ ಕಾಮಕ್ಕೆ ತನಗೆ ಮಕ್ಕಳು ಬೇಕು ಅನ್ನೋ ಆಸೆ ಇದೆ, ಅದಕ್ಕಾಗಿ ಮಕ್ಕಳು ಪ್ರಿಯ. ನನಗೆ ಮದುವೆಯಾಗಿ ಗಂಡ ಬೇಕು ನನಗೆ ಅಂತ ಆಸೆ ಇದೆ, ಅದಕ್ಕಾಗಿ ನನಗೆ ಗಂಡ ಪ್ರಿಯನಾಗಿದ್ದಾನೆ. ಈ ಒಂದು ವಿತ್ತ ದುಡ್ಡು ಅಷ್ಟೇ, ನನಗೆ ಇದು ಸುಖ ಕೊಡುತ್ತೆ, ಅದಕ್ಕೆ ನನಗೆ ಇದು ಪ್ರಿಯ ಅಂತ ನಾನು ತಿಳಿದು ಇದನ್ನ ಅರ್ಜನೆ ಮಾಡ್ತಾ ಇದ್ದೇನೆ. ಆದರೆ ಇದರ ಮೇಲೆ ಪ್ರೀತಿಯಿಂದ ಅಲ್ಲ, ಅದೇ ಒಂದು ಮಕ್ಕಳು ನಮ್ಮನ್ನ ಒಂದು ಮಚ್ಚಿಡ್ಕೊಂಡು ಬಂದು ನಿನ್ನನ್ನು ಈ ಕ್ಷಣ ಸಾಯಿಸ್ತೇನೆ ಅಂದ್ರೆ ಓಡಿ ಹೋಗ್ತೇವೆ, ಆ ಮಗುವನ್ನ ತಳ್ಳಿ ಓಡಿ ಹೋಗ್ತೇವೆ. ಯಾಕೆಂದ್ರೆ ನಮಗೆ ಅದರಿಂದ ತೊಂದರೆ ಆಗತ್ತೆ ಅಂತ ಗೊತ್ತಾದ್ರೆ ಆ ಸಂಬಂಧವನ್ನ ಕಳಚಿಕೊಳ್ತೇವೆ. ಈಗ ನಮಗಿನ್ನೂ ಗೊತ್ತಿಲ್ಲ. ಈಗ ಪುತ್ರಾದಿ ನಕ್ರ ನಿಗೃಹೀತ ಶರೀರಕಸ್ಯ ವಾಸಿಷ್ಠ ಕೃಷ್ಣ ಮಮ ದೇಹಿ ಕರಾವಲಂಬಂ ಅಂತ ಅವರು ನಮ್ಮ ಗುರು ಹೇಳ್ತಾರೆ. ಯಾದವಾರ್ಯರು ಇದನ್ನು ಹೇಳ್ತಾರೆ, ಒಂದು ಮೊಸಳೆ ಅಲ್ಲ ಸ್ವಾಮಿ, ನನಗೆ ಪುತ್ರಾದಿ ನಕ್ರ ನಿಗೃಹೀತ ಶರೀರಕಸ್ಯ. ಅವತ್ತು ಒಂದೇ ಒಂದು ಮೊಸಳೆ ಹಿಡಿದಿತ್ತು ಗಜೇಂದ್ರನಿಗೆ. ನನಗೆ ಪುತ್ರ, ಈ ಇಡೀ ಸಂಸಾರದಲ್ಲಿರೋ ಎಲ್ಲ ಸಂಬಂಧಗಳು ನನ್ನ ಸಾಧನೆಗೆ ವಿರೋಧವಾಗಿ ಕುಳಿತಿದೆ. ಎಲ್ಲರೂ ಹೇಳಿದ್ರೆ, ಅಯ್ಯೋ ಏಕಾದಶಿ ನಿಮ್ ಕೈಲಾಗಲ್ಲ, ನೀವಿದನ್ನು ಹೀಗೆ ಮಾಡಿ ಹಾಗೆ ಮಾಡಿ. ಅವರ ಇದಕ್ಕೆ ಸಿಲುಕಿ ಮೊದಲೇ ನಮಗಾಗಲ್ಲ, ಅವ್ರು ಹೇಳಿದ್ರು ನೋಡಿ, ಅವ್ರು ಹೇಳ್ಬಿಟ್ಟಿದ್ದಾರೆ ನಾವು ಮಾಡಲ್ಲ, ಹೀಗೆ ಏನೋ ಒಂದು ನೆಪ ಮಾಡಿಕೊಂಡು ನಾವು ಅಭಿಮಾನದಿಂದ ಅದನ್ನ ನಾವು ಏನ್ ಮಾಡ್ತೀವಿ, ನಮ್ಮ ಸಾಧನೆಯನ್ನ ಕಡಿಮೆ ಮಾಡಿಕೊಳ್ತಾ ಇದ್ದೇವೆ. ಅದಕ್ಕೆ ನಮ್ಮ ಕಾಮಕ್ಕಾಗಿ ಇವೆಲ್ಲ ಪ್ರಿಯ ಅಂದ್ರೆ ನಮ್ಮ ಆಸೆಗಾಗಿ, ನಮಗೆ ಅದರ ಮೇಲೆ ಆಸೆ ಇದೆ. ಆಸೆಗೊಳಗಾದವನು ಜನರಿಗೆ ದಾಸನೆನಿಸುವ, ಆಸೆಯನು ನಿಜ ದಾಸಗೈದಿಹ ಪುಂಸಗೆಲ್ಲರೂ ದಾಸರೆನಿಸುವರು ಅಂತ ಜಗನ್ನಾಥದಾಸರು ಹೇಳಿಯೇ ಬಿಟ್ಟಿದ್ದಾರೆ. ನೋಡಿ, ಎಲ್ಲಿ ಮೈತ್ರೇಯಿ ಬ್ರಾಹ್ಮಣ, ಎಲ್ಲಿ ಜಗನ್ನಾಥದಾಸರ ಮಾತು, ಅಲ್ಲಿಂದ ಇಲ್ಲಿಗೆ ತೆಗೆದುಕೊಂಡು ಬಂದು ಹೇಳಿದ್ದಾರೆ ಉಪದೇಶಗಳು. ಅದಕ್ಕೆ ಅಷ್ಟು ಸುಲಭ ಅಲ್ಲ. ದಾಸರಾಯರನ್ನ ಮೊದಲು ಗೌರವಿಸುವುದನ್ನ ಕಲ್ತುಕೊಳ್ಳೋಣ. ಅಯ್ಯೋ ಈ ಹಾಡ ಇದು ನಂಗೆ ಗೊತ್ತು ಬಿಡಿ, ಇದಾ ಅದು ನನಗೆ ಗೊತ್ತು ಬಿಡಿ, ಈ ಮಾತುಗಳು ಎಂದೂ ನಮ್ಮ ಬಾಯಲ್ಲಿ ಬರೋದು ಬೇಡ. ಯಾಕೆಂದ್ರೆ ದೊಡ್ಡವರ ಮಾತಿಗೆ ನೂರಾರು ಅರ್ಥಗಳಿಟ್ಟು ಹೇಳಿರ್ತಾರೆ. ಹೇಳಿದಾಗ ಮೊದಲಿಗೆ ಅವರ ಗೌರವವನ್ನು ಕೊಟ್ಟು ಅದನ್ನ ಗೌರವದಿಂದ ಪ್ರಸಾದದಂತೆ, ಒಂದೊಂದು ಶಬ್ದಗಳನ್ನು ಪ್ರಸಾದದಂತೆ ತೆಗೆದುಕೊಳ್ಳುವಂತಹ ಮನಸ್ಥಿತಿ ಮೊದಲಿಗೆ ನಮಗೆ ಬರಬೇಕಾಗಿದೆ. ಆಗ ಅವರು ಹೇಳ್ತಾರೆ ಯಾಜ್ಞವಲ್ಕರು, ಅವುಗಳ ಮೇಲಿನ ಪ್ರೀತಿಯಿಂದಲ್ಲಮ್ಮ ನಮಗೆ ಬೇಕಾಗಿರೋದು, ಅದಕ್ಕಾಗಿ ಅವರು ನಮಗೆ ಪ್ರಿಯವಾಗಿದ್ದಾರೆ. ಅದನ್ನ ಮೊದಲಿಗೆ ನಾವು ಅರಿತುಕೊಳ್ಳಬೇಕು. ಹಾಗಾದ್ರೆ ಯಾವುದು ಪ್ರಿಯ ನಮಗೆ ಅಂತ ಅವಳು ಮೈತ್ರೇಯಿ ಕೇಳಿದಾಗ, ನಮ್ಮ ಆತ್ಮವೇ ನಮಗೆ ಪ್ರಿಯವಾದದ್ದು, ಅಂದ್ರೆ ನಮಗೆ ನಾವೇ ಪ್ರಿಯರು. ಇದು ನಮಗೆ ಅರ್ಥ ಆಗೋದಿಲ್ಲ. ರಾಯರು ಇದನ್ನ ಗೀತಾವಿವೃತ್ತಿಯಲ್ಲಿ ಹೇಳ್ತಾರೆ. ಜೀವಕ್ಕೆ ಅಭಿಮಾನಿ, ಮುಖ್ಯಾಭಿಮಾನಿ ಯಾರು? ಬ್ರಹ್ಮದೇವರು. ಜೀವಕ್ಕೆ ಮಧ್ಯಮಾಭಿಮಾನಿ ಯಾರು? ಜೀವನೇ ಜೀವಕ್ಕೆ ಮಧ್ಯಮಾಭಿಮಾನಿ. ಜೀವಕ್ಕೆ ಅಧಮ ಅಭಿಮಾನಿ ಯಾರು ಅಂದ್ರೆ ಕಲ್ಯಾದಿ ದೈತ್ಯರು. ಈ ಕಲ್ಯಾದಿ ದೈತ್ಯರಿಂದಲೇ ಇವತ್ತು ಹಸಿವು ಬಾಯಾರಿಕೆಗಳು ನಮಗೆ ಆಗ್ತಾ ಇರೋದು. ಜ್ಞಾನಾನಂದಮಯ ಜೀವ, ಅವನಿಗೆ ಯಾವ ಹಸಿವು ಬಾಯಾರಿಕೆಗಳು ಇಲ್ಲ. ಆದರೆ ನಮಗಾಗ್ತಿದೆಯಲ್ಲ ಅಂದ್ರೆ ಅದು ಕಲ್ಯಾದಿ ದೈತ್ಯರಿಂದಾಗಿ. ಹಾಗಾದ್ರೆ ಜೀವಕ್ಕೆ ಜೀವನೇ ಅಭಿಮಾನಿ ಅಂತ ಹೇಳಿದಾಗ ರಾಯರು ಅದನ್ನ ಬರೀತಾರೆ, ಗುರೂಪಸಕ್ತಿಯಿಂದ ಇದನ್ನು ನೀವು ತಿಳಿದುಕೊಳ್ಳಿ ಅಂತ ಬರೆದು ಮುಂದೆ ಹೊಟ್ಟೋಗ್ತಾರೆ. ಅಂದ್ರೆ ಯಾವುದೇ ಜ್ಞಾನವಾದರೂ ನಾವು ಕೇವಲ ಪ್ರವಚನದಿಂದ ತಿಳಿಯೋದಕ್ಕಾಗೋದಿಲ್ಲ, ಅದು ಗುರೂಪಸಕ್ತಿಯಿಂದಲೇ ನಮಗೆ ಒಳಗಿನಿಂದ ಅದು ಅನುಭವಕ್ಕೆ ಬರಬೇಕೇ ಹೊರತು ನಾವು ನೋಡಿ, ನೀವು ತುಂಬಾ ತಿಳ್ಕೊಂಡಿದ್ದೀರಾ, 1-2 ದಿನ ನಿಮ್ಮ ಮನೇಲಿ ಇರ್ತೀನಿ ಎಲ್ಲ ಹೇಳಿ ಕೊಟ್ಟು ಬಿಡಿ ಅಂತ ನಾವೇನಾದರೂ ಗುರುಗಳನ್ನು ಹೋಗಿ ಕೇಳಿದ್ರೆ ಅವ್ರು ಹೇಳ್ತೀನಿ ಅಂತ ಒಪ್ಕೊಂಡ್ರು, ಎಲ್ಲವನ್ನು ಹೇಳೋಕೆ ಅವ್ರಿಗೂ ಆಗೋದಿಲ್ಲ, ಎಲ್ಲವನ್ನ ತಿಳಿಯೋದಕ್ಕೆ ನಮಗೂ ಆಗೋದಿಲ್ಲ ಅಂತ ಯಾಜ್ಞವಲ್ಕರು
ಅವರಿಗೆ ಮೈತ್ರೇಯಿಗೆ ಹೇಳ್ತಾ ಇದ್ದಾರೆ, ಬ್ರಹ್ಮಸ್ವರೂಪವಾದ ಆತ್ಮವನ್ನು ಬಿಟ್ಟು ಅಂದರೆ ಬೇರೆ ಇನ್ಯಾವುದನ್ನ ನೀನು ಅರಿತರೂ ಅದು ನಿನಗೆ ಸಂಸಾರಕ್ಕೆ ಕಾರಣವಾಗುತ್ತೆ. ದೇವನನ್ನ ಒಳಗಿರ್ತಕ್ಕಂಥ, ಈಗ ಒಳಗೆ ಜೀವಕ್ಕೆ ಜೀವನೇ ಅಭಿಮಾನಿ. ಹೇಗೆ ಅಂದರೆ ಜೀವಾಕಾರನಾದ ಭಗವಂತ ಇದ್ದಾನೆ ನೋಡಿ. ಜೀವ ಅಸ್ವತಂತ್ರನಾದ ಜೀವ ಬೇರೆ, ಜೀವ ಅಂತಂದ್ರೆ ಬಿಂಬರೂಪಿಗೂ ಜೀವಾಕಾರನಾಗಿರ್ತಕ್ಕಂಥ ಭಗವಂತನಿಗೂ ಜೀವ ಅಂತಾನೆ ಹೆಸರು. ಆದರೆ ನಾವು ಕೇಳಬೇಕು, ಜೀವ ಅಂತಂದಾಗ ಯಾವ ಜೀವ ಅಂದ್ರೆ ಅಸ್ವತಂತ್ರನಾದ ಜೀವನೋ ಸ್ವತಂತ್ರನಾಗಿರ್ತಕ್ಕಂಥ ಭಗವಂತನೋ? ಜೀವಾಂತರ್ಗತ ಜೀವ ನಿಯಾಮಕ ಜೀವ ವಿಲಕ್ಷಣ ಜೀವನದ ಎಂಥೆಂಥ ಮಾತುಗಳನ್ನ, ಉಪನಿಷತ್ ಮಾತುಗಳನ್ನ ಜಗನ್ನಾಥದಾಸರು ಸರಳವಾಗಿ ನಮಗೆ ಪದ್ಯದಲ್ಲಿ ಹೇಳಿದ್ದಾರೆ. ನಾವೇನ್ ಮಾಡ್ಕೊಂಡ್ಬಿಟ್ಟಿದೀವಿ, ಸರಳವಾಗಿ ಏನೋ ಪ್ರಾಸಬದ್ಧವಾಗಿ ಹೇಳಿದ್ದಾರೆ ಆ ಥರ ತಿಳಿದು ಮೋಸ ಹೋಗ್ತಾ ಇದ್ದೀವಿ. ಈ ಮೋಸ ಹೋಗ್ತಿದ್ದೀವಿ ಅನ್ನೋದನ್ನು ನಾವು ತಿಳ್ಕೊಬೇಕಾದ್ರೆ ಗುರು ಉಪಸಕ್ತಿ ಮಾಡಬೇಕು. ಆಮೇಲೆ ಯಾಜ್ಞವಲ್ಕರ್ ಹೇಳ್ತಾರೆ, ದುಂದುಬಿ, ಶಂಖ, ವೀಣೆ ಈ ಮೊದಲಾದ ನಾದಗಳು ಇದೆ ನೋಡಿ, ಅದರ ವಾದ್ಯ ಎಲ್ಲವೂ ಬೇರೆ ಬೇರೆ ನಾದಗಳನ್ನು ಹೊರಹೊಮ್ಮಿಸುತ್ತೆ. ಆದರೆ ಏನೇ ಹೊರಹೊಮ್ಮಿಸಿದ್ರೋ ಆಯಾ ವಾದ್ಯ ವಿಶೇಷಗಳ ಜೊತೆಯಲ್ಲಿ ಆ ಒಂದು ಶಬ್ದ ತತ್ವವು ಇದೆಯಲ್ಲ, ಅದು ಅನುಸ್ಯೂತವಾಗಿ ಇದ್ದೇ ಇರುತ್ತೆ. ಅಂದರೆ ಆ ಶಬ್ದಕ್ಕೆ ಅಭಿಮಾನಿಯಾದಂತಹ ದೇವತೆ ನಮಗೆ ಒಳಗೆ ನಿಂತು ಆ ಶಬ್ದದ ಅರಿವನ್ನ ಮಾಡಿಕೊಟ್ಟರೆ ಉಂಟು, ಇಲ್ಲದೆ ಇದ್ರೆ ಶಬ್ದ ಬ್ರಹ್ಮ ಅಂತ ಏನು, ನಾದ ಬ್ರಹ್ಮ, ಶಬ್ದ ಬ್ರಹ್ಮ, ಅನ್ನ ಬ್ರಹ್ಮ, ಇದೆಲ್ಲ ನಾವು ಏನು ಕೇಳ್ತೀವಿ ಇದೆಲ್ಲವೂ ಉಪನಿಷತ್ತಲ್ಲಿ ಬಂದಂಥ ಮಾತುಗಳು. ನಾವು ಸಾಮಾನ್ಯವಾಗಿ ಅದಕ್ಕೆ ಒಂದೇ ಒಂದು ಅರ್ಥ ಅಂತ ತಿಳಿದು ಹೇಳ್ತಿರ್ತೀವಿ. ಆದರೆ ಎಲ್ಲ ನದಿಗಳಿಗೂ ಸಮುದ್ರ ಒಂದೇ ಆಶ್ರಯ ಆಗಿರುವಂತೆ ಆ ಒಂದು ಎಲ್ಲದಕ್ಕೂ ಆಶ್ರಯ ನಮ್ಮ ಬಿಂಬರೂಪಿ ಭಗವಂತನಾಗಿದ್ದಾನೆ. ನನ್ನದು ಅಂತ ಏನೇನು ಕೊಟ್ಟಿದ್ದಾನೋ ಎಲ್ಲದಕ್ಕೂ ಮುಖ್ಯಾಶ್ರಯ ಭಗವಂತ. ಆದರೆ ನನ್ನದನ್ನ ನಾನು ಕಾಪಾಡಿಕೊಳ್ಳೋದಲ್ಲ, ನನ್ನ ಬಿಂಬರೂಪಿ ಭಗವಂತ ನನಗೆ ಅದನ್ನು ಆ ಜೋಪಾನ ಮಾಡಿ ನನ್ನ ಜೊತೆಯಲ್ಲಿ ಇಟ್ಟರೆ ಉಂಟು, ಇಲ್ಲದೆ ಇದ್ರೆ ಇಲ್ಲ. ಇದನ್ನೇ ನಾರಸಿಂಹನೇ ನಮಿಪ್ಪೆ ಕರುಣಿಪುದೆ ಮಗೆ ಮಂಗಳವ ಅಂತ ಹೇಳ್ತಾರೆ. ಮಂಗಳ ಅಂದ್ರೆ ತತ್ವಜ್ಞಾನ ಅಂತಾನೆ ಅರ್ಥ. ಹೀಗೆ ನಾರಸಿಂಹ ಅಂದ್ರೆ ನರರ ಗುಂಪಿಗೆ ನಾರ ಅಂತ ಕರೀತಾರೆ. ಸಿಂಹ ಅಂದ್ರೆ ಬದ್ನಾತಿ, ಹ ಅಂದ್ರೆ ಹಂತಿ. ಅಂದ್ರೆ ಯಾವ ಸಮಯದಲ್ಲಿ ಯಾರನ್ನ ನಮಗೆ ಬಂಧಿಸ್ತಾನೋ, ಜೀವ ಆಗಿರ್ಬೋದು, ಜಡ ಆಗಿರ್ಬೋದು, ಯಾವುದೋ ವಸ್ತು ಇರ್ಬೋದು ಅಥವಾ ವ್ಯಕ್ತಿ ಇರ್ಬೋದು, ಸಂಬಂಧದ ಮೂಲಕ, ಸ್ನೇಹದ ಮೂಲಕ ನಮ್ಮೊಡನೆ ಬಂಧಿಸಿರ್ತಾನೆ. ಅದು ನಮಗೆ ಆ ಕರ್ಮ ಕಳಿತು ಅಂದ್ರೆ ಅವನೇ ಅದನ್ನ ಬಿಡಿಸಿಯೂ ಬಿಡ್ತಾನೆ. ಅದರಿಂದ ಬಂಧನವಾಗಲಿ ಮೋಕ್ಷವಾಗಲಿ ಭಗವಂತನನ್ನ ನೀನು ನಂಬು, ನಿನ್ನ ಬಿಂಬರೂಪಿ ಭಗವಂತನನ್ನ ನಂಬು ಅಂತ ಹೇಳಿ ಯಾಜ್ಞವಲ್ಕರು ಮೈತ್ರೇಯಿಗೆ ಹೇಳ್ತಾ ಇದ್ದಾರೆ. ಈ ವ್ಯಾಖ್ಯಾನವನ್ನ ಕೇಳ್ತಾ ಇರ್ತಕ್ಕಂಥ ಮೈತ್ರೇಯಿ ಮತ್ತೆ ಒಂದು ಪ್ರಶ್ನೆ ಮಾಡ್ತಾಳೆ, ಸ್ವಾಮಿ, ನಾವು ಇಲ್ಲಿಂದ ಈ ದೇಹದಿಂದ ಹೊರಟ ಮೇಲೆ ನಮಗೆ ಯಾವುದೇ ರೀತಿಯ ಒಂದು ಹೇಳ್ತೀವಲ್ವಾ, ಈಗ ನಮಗೆ ದೇಹ ಇದೆ, ಕರ್ಮ ಮಾಡುವ ಅಧಿಕಾರ ಇದೆ, ಆದರೆ ಈ ದೇಹ ಬಿಟ್ಟ ಮೇಲೆ ಕರ್ಮದ ಅಧಿಕಾರ ಇರೋದಿಲ್ಲ. ಎಲ್ಲವೂ ಕೇಳಿಸ್ತಾ ಇರುತ್ತೆ, ಬಂಧುಗಳೆಲ್ಲ ರೋಧನ ಮಾಡ್ತಿರ್ತಾರೆ, ಕೇಳಿಸ್ತಾ ಇರುತ್ತೆ. ಅವನು ಹೇಳ್ತಾನೆ, ನಾನು ಇಲ್ಲೇ ಇದ್ದೀನಿ, ನಾನು ಎಲ್ಲೂ ಹೋಗಿಲ್ಲ, ದೇಹ ಹೋಯಿತು ಅಂತ ನೀವು ಅಳ್ತಾ ಇದ್ದೀರಾ, ಆದರೆ ಜೀವನಾದ ನಾನು ಇಲ್ಲೇ ಇದ್ದೀನಪ್ಪ, ನನಗೆ ಏನಾದರೂ ಅನುಗ್ರಹ ಇದು ಮಾಡಿ, ನೀವು ದೇಹ ಇರ್ತಕ್ಕಂಥ ಮಹಾನುಭಾವರು ಅಂತ ಜೀವ ಹೇಳುತ್ತಂತೆ, ನೀವು ಏನಾದರೂ ಒಂದು ಮಾಡಿ ನನಗೆ ಕೊಟ್ಟು ಕಳಿಸಿ. ಈಗ ಊರಿಗೆ ಹೊರಡ್ತಾರೆ ಅಂದ್ರೆ ಬುತ್ತಿ ಮಾಡಿ ಕೊಟ್ಟು ಕಳಿಸ್ತೀವಿ ನಾವು, ಅವರನ್ನ ಕೇವಲ ಹೋಗ್ಬಿಟ್ಟು ಬನ್ನಿ ಅಂತ ಹೇಳೋದಿಲ್ಲ. ಏನೋ ಯಥಾಯೋಗ್ಯವಾಗಿ ಧನ ಇರ್ಬೋದು ಅಥವಾ ಒಂದು ಬುತ್ತಿ ಇರ್ಬೋದು, ತಿನ್ನುವುದಕ್ಕೆ ಆಹಾರ ಇರ್ಬೋದು, ಏನೋ ಒಂದು ಕೊಟ್ಟು ಕಳಿಸ್ತೇವಲ್ಲ. ಆದರೆ ಜೀವ ಹೊರಟ ಮೇಲೆ ಈ ದೇಹದಿಂದ ಅವನಿಗೆ ಯಾಕೆ ನೀವು ಬುತ್ತಿ ಕೊಡೋದಿಲ್ಲ ಅಂತ ಅದನ್ನ ಮೈತ್ರೇಯಿ ಹೀಗೆ ಕೇಳ್ತಾ ಇದ್ದಾಳೆ. ಈಗ ಆತ್ಮ ಹೊರಗಡೆ ಹೋದಾಗ ಅಂದ್ರೆ ಈ ಜೀವಾತ್ಮ ಒಳಗಡೆ ದೇಹದಿಂದ ಹೊರಗೆ ಹೋದಾಗ ಜೀವ ಬೇರೆ ದೇವ ಬೇರೆ ಆಗ್ತಾನ ಅಂತ ಹೇಳ್ತಾಳೆ. ಆಗ ಯಾಜ್ಞವಲ್ಕರ್ ಹೇಳ್ತಾರೆ, ಎಂದೂ ಜೀವ ದೇವನನ್ನು ಬಿಟ್ಟು ಇರೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಭಗವಂತ ಎಲ್ಲೆಡೆಯಲ್ಲಿಯೂ ನೀನು ಶಿಕ್ಷೆಯಾಗಲಿ ರಕ್ಷೆಯಾಗಲಿ ನಿನ್ನೊಂದಿಗೆ ಇರ್ತಾನೆ. ಎಲ್ಲ ರೂಪಗಳು ಆ ಪದ್ಮನಾಭ ರೂಪಿಯಲ್ಲಿ ಆ ಲಯಕಾಲದಲ್ಲಿ ಪದ್ಮನಾಭ ರೂಪದಲ್ಲಿ ಹೋಗಿ ಐಕ್ಯ ಹೊಂದುತ್ತೆ. ಆದರೆ ಬಿಂಬರೂಪ ಮಾತ್ರ ನಿನ್ನೊಂದಿಗೆ ಅದಕ್ಕೆ ಯಾವತ್ತೂ ಐಕ್ಯವಿಲ್ಲ. ಮೂಲ ರೂಪದಲ್ಲಿ ಅದು ನಿನಗಾಗಿ ಇದ್ದ ಬಿಂಬರೂಪ. ಅಂದ್ರೆ ನೋಡಿ, ನಮಗೆ ಪ್ರೀತಿ ಬರೋದು ಯಾತಕ್ಕಾಗಿ, ಈ ದುಡ್ಡಿರೋದು
ಈ ದುಡ್ಡಿನಿಂದ ನನಗೆ ಸುಖವಾಗತ್ತೆ ಅಂತ ತಾನೇ ನಾವು ದುಡ್ಡನ್ನು ಇಟ್ಕೋತೇವೆ, ಹೆಂಡತಿಯನ್ನ ಮಾಡ್ಕೊಳ್ತೇವೆ, ಗಂಡನನ್ನ ಮದುವೆ ಮಾಡ್ಕೋತೇವೆ, ಮಕ್ಕಳನ್ನ ಪಡಿತೇವೆ, ನನಗಾಗಿ, ನನ್ನ ಸುಖಕ್ಕಾಗಿ, ನನಗೆ ಬೇಕು ಮಕ್ಕಳು ಅಂತ ಹೇಳಿ ಇಷ್ಟೆಲ್ಲ ಹೋರಾಡ್ತಾ ಇರ್ತೀವಿ. ಆದರೆ ನಮಗೆ ಆ ಒಂದು ಒಳಗಡೆ ಭಗವಂತ ನನಗಾಗಿ ಇದ್ದಾನೆ ಅಂದ್ರೆ ಅವನನ್ನ ತಿಳಿದುವುದಕ್ಕೆ ನಮಗೆ ಅಂತಹ ಪರಿಶ್ರಮವನ್ನೇ ನಾವು ಪಡೋದಿಲ್ಲ. ಇರ್ಲಿ ಬಿಡಿ, ಅವನು ಯಾವಾಗೂ ನಮ್ಮ ಜೊತೆ ಇರ್ತಾನೆ. ನೋಡಿ, ಆ ಒಂದು ಗಾದೆ ಇದೆ ಸಂಸ್ಕೃತದಲ್ಲಿ, ಒಂದು ಮಾತು ಹೇಳ್ತಾರೆ, ಅಲ್ಲಿ ಅನಾದರ ಕಾರಣಾತ್ ಸನ್ನಿಕರ್ಷೋ ಹಿ ಮರ್ತ್ಯಾನ ಅನಾದರ ಕಾರಣಾತ್. ಯಾವುದು ನಮ್ಮ ಹತ್ತಿರ 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 ಬರುತ್ತೋ ಅದಕ್ಕೆ ನಮಗೆ ಅದರ ಮೇಲೆ ಉದಾಸೀನ, ಅನಾದರ. ಪಕ್ಕದ ಮನೆಯವ್ರು ಬಂದಿರ್ತಾರೆ, ಯಾರೋ ನೆಂಟರ ಜೊತೆ ಪಕ್ಕದ ಮನೆ, ಅವಾಗ ನಾವು ಹೇಳ್ತಿಲ್ಲ, ಯಾರೋ ನೆಂಟರು ಬಂದಿದ್ದಾರೆ ಆಮೇಲೆ ಬನ್ನಿ ಅಂದ್ರೆ ಏನೋ ಪಕ್ಕದಲ್ಲೇ ಇರ್ತಾರೆ ಬಿಡು, ಯಾವತ್ತಾದ್ರೂ ಬಂದೇ ಬರ್ತಾರೆ, ಅವ್ರು ಎಂಥ ಜ್ಞಾನವನ್ನು ಉಪದೇಶ ಮಾಡಕ್ ಬಂದಿರ್ತಾರೆ. ಆದರೆ ನಾವು ಇವರ ಮೇಲಿನ ಅಭಿಮಾನ, ಅವರ ಮೇಲಿನ ಅನಾದರ, ಎಲ್ಲಿ ಹೋಗ್ತಾರೆ ಪಕ್ಕದಲ್ಲೇ ಇರ್ತಾರೆ ಬಿಡು ಅಂತ ಈ ರೀತಿ ಉದಾಸೀನದಿಂದ ನಮ್ಮ ಆಚಾರ, ನಮ್ಗೆ ತಾನೆ ಎಲ್ಲಿ ಹೋಗ್ತಾರೆ ನಮ್ಮ ಗುರುಗಳು, ನಮಗೆ ಜ್ಞಾನ ಉಪದೇಶ ಮಾಡದೆ ಅವ್ರಿಗೆ ಮೋಕ್ಷನೇ ಇಲ್ಲ ಬಿಡು, ಈ ರೀತಿ ದೊಡ್ಡ ದೊಡ್ಡ ಮಾತುಗಳನ್ನು ಆಡ್ತಾ ನಾವು ಜೀವನದಲ್ಲಿ ಲೌಕಿಕದಲ್ಲಿ ಇದ್ದೇವೆ. ಹಾಗಿರುವಾಗ ಇದನ್ನ ಹೇಗೆ ದೇವನನ್ನ ನಾವು ತಿಳಿಯೋದು? ದೇಹ ಇದ್ದಾಗಲೇ ದೇವನ ಬಗ್ಗೆ ಜಿಜ್ಞಾಸೆ ಮಾಡಬೇಕು. ಅದರಿಂದ ಪತಿಯಿಂದ ಬ್ರಹ್ಮೋಪದೇಶವನ್ನು ಪಡೆದಂತಹ ಮೈತ್ರೇಯಿ ತನ್ನ ಎಲ್ಲ ಪ್ರಶ್ನೆಗಳನ್ನು ಪ್ರಶ್ನೆ ಮಾಡುವುದಕ್ಕೂ, ಈಗ ನೋಡಿ, ಒಂದು ಹೆಜ್ಜೆ ಇಡ್ತೀವಿ, ಹೆಜ್ಜೆ ಇಟ್ಟ ಮೇಲೆ ಹಿಂದಿನಿಂದ ಇನ್ನೊಂದು ಹೆಜ್ಜೆ ಬರುತ್ತೆ ಅಲ್ವಾ? ಮೊದಲು ಬಲ ಕಾಲು, ಆನಂತರ ಎಡಕಾಲು, ಹೀಗೆ ಪ್ರಶ್ನೋತ್ತರಗಳು ಬರುವಂತೆ ಗುರುಗಳು ನಮಗೆ ಉಪದೇಶ ಮಾಡ್ತಾರೆ. ನಾವಿವತ್ತು ಮನೆಯಲ್ಲೇ ಓಡಾಡ್ತಿರ್ತೀವಿ, ಓಡಾಡುವಾಗ ಒಂದು ಪ್ರಶ್ನೆ ಒಂದು ಉತ್ತರ, ಮೊದಲು ಪ್ರಶ್ನೆ ಬರಬೇಕು, ಆನಂತರ ಗುರುಗಳಿಂದ ಉತ್ತರ ಬರುತ್ತೆ. ಆ ಉತ್ತರ ಹೇಗಿರುತ್ತೆ ಅಂದ್ರೆ, ಮುಂದೆ ಇನ್ನೊಂದು ಪ್ರಶ್ನೆ ಮಾಡುವಂತೆ ನಿನಗೆ ಅರ್ಥವಾಗುವಂತೆ ಗುರುಗಳು ತಿಳಿಸ್ತಾರೆ ಅಂತ ಹೇಳಿ ಆ 5ನೇ ಅಧ್ಯಾಯದ ಬ್ರಾಹ್ಮಣದಲ್ಲೂ ಮತ್ತೆ ಅದನ್ನು ಮುಂದುವರಿಯುತ್ತೆ. ಹೀಗೆ ಮೈತ್ರೇಯಿ ಸ್ಪಷ್ಟವಾಗಿ ಬ್ರಹ್ಮವಾದಿನಿ ಎಂದು ಅಲ್ಲಿ ತಿಳಿಸಿಬಿಟ್ಟಿದ್ದಾರೆ. ಬ್ರಹ್ಮವಾದಿನಿ ಅಂತ ಹೆಸರು ತಗೊಳ್ಳೋದು, ಬ್ರಹ್ಮರ್ಷಿ, ಮಹರ್ಷಿ, ರಾಜರ್ಷಿ ಇವೆಲ್ಲ ಅದೊಂದು ಜ್ಞಾನದ ಹಂತಗಳು. ಆದರೆ ಒಬ್ಬ ಸ್ತ್ರೀಗೆ ಬ್ರಹ್ಮವಾದಿನಿ ಅನ್ನುವ ಒಂದು ಪಟ್ಟ ಅಂದ್ರೆ ಆ ಹಂತಕ್ಕೂ ಸ್ತ್ರೀ ಏರಬಹುದು ಅನ್ನೋದನ್ನ ಮೈತ್ರೇಯಿ ನಮಗೆ ತೋರಿಸಿಕೊಟ್ಟಿದ್ದಾಳೆ. ಅವಳು ಹಿರಿಯ ಹೆಂಡತಿ ಅಂದ್ರೆ ಜ್ಞಾನದಲ್ಲಿ ಪಾಲನ್ನು ತೆಗೆದುಕೊಂಡಂತಹ ಹೆಂಡತಿ. ಸಾಮಾನ್ಯವಾಗಿ ಗಂಡನ ಆಸ್ತಿಯಲ್ಲಿ, ಗಂಡನ ಒಂದು ಇದರಲ್ಲಿ ಪಾಲು ತೆಗೆದುಕೊಳ್ತಾರೆ ಉಳಿದ ಪತ್ನಿಯರು. ಆದರೆ ಗಂಡನಲ್ಲಿ ಇರ್ತಕ್ಕಂತಹ ಜ್ಞಾನದಲ್ಲಿ ಪಾಲು ಅಂದ್ರೆ ಏನು? ಜ್ಞಾನವನ್ನ ಅರ್ಥ ಮಾಡಿ, ಗಂಡನಿಗೆ ಏನೋ ತಿಳಿದಿದೆಯೋ ಅದರಲ್ಲಿ ಅರ್ಧ ಭಾಗನಾದ್ರೂ ನಮಗೆ ತಿಳಿಬೇಕಲ್ವಾ? ಅಂದ್ರೆ ಪುರುಷ ಅಂತಂದ್ರೆ ನಮಗೆ ಗುರು, ಗಂಡನೇ ಗುರು. ಒಳಗಡೆ ಭಗವಂತ. ನಾವು ಉದಾಸೀನ, ಅಯ್ಯೋ ಬಿಡಿ ನಮ್ಮ ಗಂಡನಿಗೆ ಏನೂ ಬರಲ್ಲ, ಅವ್ರಿಗೆ ಏನು ಹೋದಾಗ ಎಷ್ಟು ಉದಾಸೀನ ಮಾಡ್ತೇವೆ ಅಂದ್ರೆ, ದೇವ ಹೇಳ್ತಾನೆ, ನಿಮಗೆ ಕೊಟ್ಟಿದ್ದೇನೆ, ಕೊಟ್ಟಿದ್ದನ್ನ ಗೌರವದಿಂದ ಕಂಡಿಲ್ಲ ಅಂದ್ರೆ ಮುಂದೆ ನಿಮಗೆ ಅಂಥ ಪದ. ಎಷ್ಟೋ ಜನಕ್ಕೆ ಇವತ್ತು ಮದುವೆ ಆಗಿಲ್ಲ ರೀ, ಗಂಡನೇ ಇಲ್ಲ, ಹೆಂಡತಿನೇ ಇಲ್ಲ, ಇದ್ದರೂ ಬೇಗ ಕಳೆದುಕೊಂಡು ಬಿಡ್ತಾರೆ. ಹೀಗಿರುವಾಗ ಅದಕ್ಕೆ ಕಾರಣ ಏನು? ಉದಾಸೀನ ಮಾಡಬಾರದು. ಅವ್ರು ಇದ್ದಾಗಲಿ ಹೋದಾಗಲಿ ಅವರನ್ನ ಬಗ್ಗೆ ಗೌರವದಿಂದ ಕಾಣು. ಆ ಗೌರವ ನಿನಗೆ ಮುಂದೆ ಒಳ್ಳೆಯ ಪದವಿ, ಅವರಿಂದ ಬ್ರಹ್ಮಜ್ಞಾನ ಹೊಂದುವಂತ ಹಂತಕ್ಕೆ ನೀನು ಏರ್ತೀಯ ಅಂತ ಹೇಳಿ ಮೈತ್ರೇಯಿಗೆ ಯಾಜ್ಞವಲ್ಕರು ಪರಮ ಪ್ರಿಯಳಾಗಿ ಬಿಟ್ಟಿದ್ದಾಳೆ. ಜ್ಞಾನವನ್ನ ಕೇಳಿದ ಮೂಲಕವಾಗಿ ಅವಳು ಹಿರಿಯ ಹೆಂಡತಿ ಆದರೂ, ಧರ್ಮ ಮಾರ್ಗ ಪರಾಯಣೆ ಆದರೂ, ಇವಳು ಮೋಕ್ಷ ಮಾರ್ಗ ಪರಾಯಣೆಗಳಾದ್ದರಿಂದ ತಮ್ಮ ಜ್ಞಾನವನ್ನ ಅವಳಿಗೆ ಕೊಟ್ಟಿದ್ದಾರೆ. ಹೀಗೆ ಆ ಒಂದು ಎಲ್ಲವೂ ಪ್ರಿಯ. ಯಾಕೆ? ನಮಗಾಗಿ ಅದು ಪ್ರಿಯ, ನಮಗೆ ಆಸೆ ಇದೆ ಅದರ ಮೇಲೆ, ಅದಕ್ಕಾಗಿ ಪ್ರಿಯವಾಗಿದೆ ಅಂತ ಹೇಳ್ತಾ, ಸ್ತ್ರೀಯರಿಗೆ ವೇದಾಧಿಕಾರ ಇಲ್ಲ, ಆದರೆ ಅವರನ್ನ ಕೀಳಾಗಿ ಕಾಣ್ತಾರೆ. ನಿಮಗೆ ವೇದಾಧಿಕಾರ ಇಲ್ಲ, ಇದನ್ನ ಹೇಳಬೇಡಿ ಅಂತ ಸಾಮಾನ್ಯ ಸ್ತ್ರೀಯರಿಗೆ, ವೇದಾಧಿಕಾರ ಇಲ್ಲದ ಸ್ತ್ರೀಯರಿಗೆ ಈ ಮಾತೆ ಹೊರತು, ಒಳಗೆ ಸ್ವರೂಪದಿಂದಲೇ ಜ್ಞಾನವಂತರಾದವರಿಗೆ ವೇದ ಕಾಲದಲ್ಲಿಯೂ ಸಹಿತ ಅಧಿಕಾರ ಇತ್ತು ಅನ್ನೋದನ್ನ, ವೇದಾಧ್ಯಯನಕ್ಕೆ ಮಾನಸಿಕ ಸಾಮರ್ಥ್ಯ ಹಾಗೂ ಶ್ರದ್ಧೆ ಅನ್ನೋದೇ ಅವಶ್ಯಕ ಯೋಗ್ಯತೆಯಾಗಿದೆ. ಆದರೆ ಇದಕ್ಕೆ
ಆ ಹಂತದಲ್ಲಿಯೇ ನೀನು ಅಂಥ ಯೋಗ್ಯತೆ ಇದ್ದಾಗ ಭಗವಂತ ಬ್ರಾಹ್ಮಣ ಜನ್ಮವನ್ನು ಕೊಡ್ತಾನೆ ಅಂತ ತಿಳಿಬೇಕು. ಯಾಜ್ಞವಲ್ಕರು ಅಂತಿಮವಾಗಿ ಹೇಳ್ತಾರೆ, ಮೈತ್ರೇಯಿ ನೀನು ಅನುಶಾಸನ ಉಳ್ಳವಳಾಗಿರುವೆ. ಅಂದರೆ ಏನು? ನೀನು ಸ್ವತಂತ್ರಳಲ್ಲ, ನಿನ್ನ ಮೇಲೆ ಅನುಶಾಸನ ಅಂದರೆ ಭಗವಂತನ ಶಾಸನ ಇದೆ. ಭಗವಂತ ಲಕ್ಷ್ಮೀದೇವಿಯನ್ನು ನಿಯಮನ ಮಾಡ್ತಿದ್ದಾನೆ, ಲಕ್ಷ್ಮೀದೇವಿ ಬ್ರಹ್ಮವಾಯುಗಳನ್ನು ನಿಯಮನ ಮಾಡ್ತಿದ್ದಾರೆ, ಆ ಬ್ರಹ್ಮವಾಯುಗಳು ಸರಸ್ವತಿ ಭಾರತೀಯನ್ನ ನಿಯಮ ಮಾಡ್ತಿದ್ದಾರೆ. ಹಾಗೆ ಗರುಡ ಶೇಷ ರುದ್ರರು ಇವರೆಲ್ಲರೂ ತಾರತಮ್ಯವಾಗಿ ಎಲ್ಲರೂ ಬಂದು ನಮಗೆ ಸತ್ಕರ್ಮಾಭಿಮಾನಿ ಪುಷ್ಕರ ನಮ್ಮನ್ನು ನಿಯಮನ ಮಾಡ್ತಿದ್ದಾನೆ. ಹೀಗೆ ನಾವು ಒಬ್ಬರಿಂದ ನಿಯಮ್ಯರು ಅಂದರೆ ನಾವು ದಾಸರು. ಈಗ ಇಷ್ಟೆಲ್ಲ ತಾರತಮ್ಯಕ್ಕೆ ತಿಳಿದ ಮೇಲೆ ಯಾರು ಅವ್ರು ಹೇಳ್ತಾರೆ ಕೇವಲ ಬಿಂಬತ್ವ ಅಂತ ಒಂದು ಗುಣ ಭಗವಂತನಲ್ಲಿ. ಇಲ್ಲಿ ಹೇಗೆ ಅಂದರೆ ಇವರೆಲ್ಲ ಬಿಂಬರೂ ಹೌದು ಪ್ರತಿಬಿಂಬರೂ ಹೌದು, ಆದರೆ ಭಗವಂತ ಮಾತ್ರ ಕೇವಲ ಬಿಂಬ. ಅವನು ಯಾರ ಪ್ರತಿಬಿಂಬನೂ ಅಲ್ಲ, ಅವನೇ ಮೂಲ ಬಿಂಬನಾಗಿದ್ದಾನೆ ಅನ್ನೋದನ್ನ ಶಾಸ್ತ್ರ ಹೇಳ್ತಾ ಇದೆ. ಇದೆಲ್ಲವೂ ನಿನ್ನ ಯಾವತ್ತಿನ ದಿನ ಅನುಭವಕ್ಕೆ ಬರುತ್ತೋ ನಾವಂತೀವಿ ಇಲ್ಲರಿ ನಮಗೂ ಸ್ವಲ್ಪ ಅನುಭವಕ್ಕೆ ಬರ್ತಿದೆ, ಆದರೂ ಯಾಕೆ ದೇವ ಪ್ರತ್ಯಕ್ಷ ಆಗಿಲ್ಲ ಅಂದರೆ ಗುರೂಪಸತಿ ಒಳಗಡೆಯಿಂದ ಆ ಒಂದು ಏನು ಕ್ರಮಬದ್ಧವಾಗಿ ನಾವು ಅದನ್ನು ತಿಳಿಬೇಕು. ಈಗ ಬ್ಯಾಂಕ್ಗೆ ಹೋಗ್ತೀವಿ, ನಾವು ಚೆಕ್ ಕೊಟ್ಟು ದುಡ್ಡನ್ನು ತಗೊಂಡ್ರೆ ಆ ದುಡ್ಡು ಧಾರ್ಮಿಕವಾಗಿರುತ್ತೆ. ಅದೇ ಹೋಗಿ ಅವನ ಕ್ಯಾಶಿಯರ್ಗೆ ಬದಲಿಸಿ ಅಲ್ಲಿರ್ತಕ್ಕಂಥ ಎಲ್ಲ ದುಡ್ಡು ನೀನು ತರಬಹುದು, ಆದರೆ ಅದು ನಿನ್ನದಾಗಲ್ಲ. ಯಾವತ್ತೋ ಒಂದು ದಿನ ಪೊಲೀಸ್ ಅವರು ಬಂದು ನಿನ್ನನ್ನು ಕಳ್ಳ ಅಂತ ಹೇಳಿ ಹಿಡಿದುಕೊಂಡು ಹೋಗ್ತಾರೆ. ಹಾಗೆ ಯಾವುದೇ ಜ್ಞಾನವಾಗಲಿ ಅದು ಒಂದು ಚಾನಲೈಸ್ ಆಗಿ ಬರಬೇಕು. ನಮಗೆ ಬೇಕಾದಷ್ಟು ಪಾಂಡಿತ್ಯ ಇದೆ ಅಂತ ಹೇಳಿ ನಾವೇ ಕುತ್ಕೊಂಡು ಓದಿಬಿಡ್ತೇವೆ ಅಂದರೆ ಅಧ್ಯಾತ್ಮ ವಿದ್ಯೆ ಆ ರೀತಿ ಖಂಡಿತವಾಗಿ ಬರೋದಿಲ್ಲ. ಗುರೂಪಸಕ್ತಿಯಿಂದಲೇ ಬರೋದು ಅಂತ ಹೇಳಿ ಪದೇ ಪದೇ ನಾವು ನಮ್ಮ ಮನಸ್ಸಿಗೆ ಹೇಳ್ಕೊಳ್ತಾ ಮೈತ್ರೇಯಿಗೆ ಹೇಳ್ತಾರೆ, ನೀನು ಅನುಶಾಸನ ಉಳ್ಳವಳಾಗಿರುವೆ. ಇದೇ ನೀನು ಅಂದರೆ ತಾರತಮ್ಯ ಜ್ಞಾನವೇ ಮೋಕ್ಷಕ್ಕೆ ಕಾರಣ ಅನ್ನೋದನ್ನ ಮುಖ್ಯವಾಗಿ ಹೇಳಿದ್ದಾರೆ ಯಾರು? ಯಾಜ್ಞವಲ್ಕರು. ಆಗ ಮೈತ್ರೇಯಿ ಧನದಾಸೆಯನ್ನ ಸಂಪೂರ್ಣವಾಗಿ ತ್ಯಜಿಸಿ ಬಿಡ್ತಾಳೆ. ಈ ಎಲ್ಲವೂ ನನಗೆ ವಿರೋಧವಾಗಿದೆ, ಸಾಧನೆಗೆ ಅಮೃತತ್ವಕ್ಕೆ ವಿರೋಧವಾಗಿದೆ ಅಂತ ತಿಳಿತಾ ಆ ಭಗವಂತ ಪತ್ಯಂತರ್ಗತ ಪರಮಾತ್ಮ ಹೇಳಿದನ್ನ ಅವರು ಸನ್ಯಾಸತ್ವ ತೆಗೆದುಕೊಂಡು ಹೊರಡ್ತಾರೆ. ಆದರೆ ಅವರು ಕೊಟ್ಟಂತಹ ಒಂದು ಜ್ಞಾನೋಪದೇಶ ವೈರಾಗ್ಯಕ್ಕೆ ಕಾರಣವಾಗಿ ಅದರಿಂದ ಮನನ ನಿಧಿಧ್ಯಾಸನಗಳ ಮೂಲಕ ಬ್ರಹ್ಮ ತತ್ವಗಳನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ಅಮರತ್ವವನ್ನು ಮೈತ್ರೇಯಿ ಪಡೆದಿದ್ದಾಳೆ ಅಂತ ಹೇಳ್ತಾ ಮೈತ್ರೇಯಿಯನ್ನ ಜ್ಞಾನಕ್ಕೆ ಅವಳನ್ನು ನಾವು ಯಾವುದಾದರೂ ಒಂದು ವಿಷಯ ನಮಗೆ ಅರ್ಥ ಆಗಿಲ್ಲ, ನಮಗೆ ಸರಿಯಾದ ರೀತಿಯಲ್ಲಿ ಜ್ಞಾನ ಇಲ್ಲ ಅಂದಾಗ ಆ ಯಾಜ್ಞವಲ್ಕರು ಅಂದರೆ ಮೈತ್ರೇಯಿಯನ್ನ ನಾವು ಸದಾ ಅವರನ್ನು ನೆನಪಿಸಿಕೊಂಡು ನಮಗೆ ಮನಸ್ಸು ಬಂದಾಗಲೆಲ್ಲ ನೆನಪಿಗೆ ಬಂದಾಗಲೆಲ್ಲ ಮನಪೂರ್ವಕವಾಗಿ ಅವರಿಗೆ ನಮಸ್ಕಾರಗಳನ್ನು ಮಾಡೋಣ. ಯಾಕೆಂದರೆ ನಾವು ಇನ್ನೇನು ಮಾಡೋದಕ್ಕೆ ಸಾಧ್ಯ ಇಲ್ಲ. ನಮಗೆ ಗುರುಗಳು ಅನುಗ್ರಹವನ್ನು ಮಾಡಿ ನೀವಿಂಥ ಗುರು ಶಿಷ್ಯರು ಗಂಡ ಹೆಂಡತಿಯರಾಗಿ ಬಂದಿದ್ದೀರಾ, ಈ ಗುರು ಶಿಷ್ಯರು ಇಂಥವರಿಗೆ ನಾವು ನಮಗೆ ಗಂಡನಿಂದಲೇ ನಮಗೆ ಉಪದೇಶ ಬೇಕು ಅಂದರೆ ಅಂತಹ ಉತ್ತಮನಾದಂಥವರು ನಮಗೆ ಆ ಒಂದು ಪತಿಯಾಗಿ ಬರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಯಥಾಯೋಗ್ಯವಾಗಿ ತಿಳಿದದನ್ನು ನಿಮ್ಮ ಮುಂದೆ ಹೇಳ್ತಾ ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವಂ ಶ್ರೀ